ಸೊ ಗುರುಗಳು ನೀವೇನಾದರೂ ಲೋ ಬಜೆಟಲ್ಲಿ ಒಂದು ಕ್ವಾಲಿಟಿ ಕಾರ್ಗಳು ಬೇಕು ಅಂತಂದರೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನೀವೇನಾದ್ರು ಮಾರುತಿ ಗಾಡಿಗಳನ್ನ ಹುಡುಕ್ತಾ ಇದ್ದೀರಾ ಒಳ್ಳೆ ಮೈಲೇಜ್ ಬರುವಂಥದ್ದು ಅಂತಂದರೆ ಸೊ ತುಂಬ ಕಡಿಮೆ ಮೇಂಟೆನೆನ್ಸ್ ಅಂತಂದರೆ ಈ ವಿಡಿಯೋ ಅದಕ್ಕೂ ಯೂಸ್ ಆಗುತ್ತೆ. ಯಾಕೆಂದರೆ ಸರ್ ಇವಾಗ ಸ್ವಿಫ್ಟ್ ಅಂತ ಬಂದರೆ ಎಷ್ಟಿದೆ ಸರ್ ನಿಮ್ಮ ಹತ್ರ? ಸರ್ ಸ್ವಿಫ್ಟ್ ಅಂತ ಬಂದರೆ ಮಿನಿಮಮ್ 5 ರಿಂದ 6 ಗಾಡಿ ಇದೆ ಸರ್. ಓಕೆ, ರೆಡ್ ಕಲರ್ ಸ್ವಿಫ್ಟ್ ಇದೆ, ಆಪಲ್ ಶೇಪಲ್ಲಿ ನ್ಯೂ ಶೇಪು. ಸರ್ ಇದೆ ಸರ್, ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಬರೋ 19 ಮಾಡಲು ZD ಸರ್, ಫುಲ್ಲಿ ಟಾಪ್ ಎಂಡ್ ಮಾಡಲು ಬರೋ 680 ಕೊಡ್ತಾ ಇದೀವಿ ಸರ್. ಸೊ ಸ್ವಿಫ್ಟ್ ಬೇಡ ನಿಮಗೆ, ಅದೇ ಶೇಪಲ್ಲಿ ಬಲೆನೇ ಬೇಕು, ಬಟ್ ರೆಡ್ ಕಲರ್ ಬೇಕಾ? ಅದು ಕೂಡ ಅವೈಲೇಬಲ್ ಇದೆ ಸರ್. ಏನು ಪ್ರೈಸ್ ಸರ್ ಇದು? ಸರ್ ಅದರಲ್ಲೂ ಆಟೋಮೆಟಿಕ್ ಸರ್, ಸೆಕೆಂಡ್ ಓನರು ಫುಲ್ಲಿ ಟಾಪ್ ಎಂಡ್ ಮಾಡಲು ಸರ್ ಬರೀ 595 ಕೊಡ್ತಾ ಇದ್ದೀನಿ ಸರ್. ಸರ್ ನನ್ನ ಹತ್ರ ಡೌನ್ ಪೇಮೆಂಟ್ ಮಾಡ್ತೀನಿ, ಲೋನ್ ಅಂದ್ರೆ ಫುಲ್ ಕ್ಯಾಶ್ ಕೊಡೋಕ್ಕಾಗಲ್ಲ ಅಂದ್ರೆ ಸರ್ 2018 ಮಾಡಲು ಸರ್, ಡೌನ್ ಪೇಮೆಂಟ್ಗೂ ಮಾಡ್ಕೊಡ್ತೀನಿ ಸರ್. ಬರೀ 0 ಡೌನ್ ಪೇಮೆಂಟೇ ಬೇಡ, 0 ಡೌನ್ ಪೇಮೆಂಟ್ ಕೂಡ ಗಾಡಿ ಕೊಡಕ್ಕೆ ರೆಡಿ. ಕಾಸು ಇಲ್ದೇನೆ ಕಾರ್ ಕೊಡ್ತೀರಾ? ಕಾಸು ಇಲ್ಲದೆ ಕಾರ್ ಕೊಡ್ತೀನಿ ಸರ್. ಬೇಕಾದ್ರೆ ನೀವು ಖರ್ಚು ಬೇಕಾದ್ರೆ 10-20 ಎಕ್ಸ್ಟ್ರಾ ಮಾಡಿ ಕೊಡ್ತೀವಿ ಸರ್ ನಾವು. ಸೊ ಮತ್ತೊಂದು ಬಲನೇ ಬೇಕಾ? ಅದು ಕೂಡ ಅವೈಲೇಬಲ್ ಇದೆ ಸರ್. ಬಲೋನ್ ಅಲ್ಲ ಸರ್, ಗ್ಲಾನ್ಸಾ ಕೊಡ್ತೀನಿ ಸರ್. ಬಲೋನ ರೇಟ್ ಅಲ್ಲಿ ಟೊಯೋಟಾ ಗ್ಲಾನ್ಸಾ ಕೊಡ್ತಾ ಇದ್ದೀನಿ ಸರ್ ನಾನು. ಕನ್ಫ್ಯೂಸ್ ಆಗ್ಬಿಡ್ತೀವಿ, ಶೇಪ್ ನೋಡಿದ್ರೆ ಅದೇ ತರನೇ. ಇದು ಮೈಲೇಜ್ ಎಷ್ಟು ಬರುತ್ತೆ ಇದು? ಸರ್ ಇದು ಆರಾಮಾಗಿ ನಿಮಗೆ ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ 18 ಆರಾಮಾಗಿ ಕೊಡ್ತದೆ ಸರ್ ಮೈಲೇಜ್. ಸೊ ಬ್ರೀಜಾ ಬೇಕಾ ಸರ್? ಬ್ರೀಜಾ ನಿಮ್ಮ ಹತ್ರ ಎರಡಿದೆ ಅಲ್ಲ ಸರ್? ಎರಡಿದೆ ಸರ್. ZD ಪ್ಲಸ್ ಇದೆ, ಫುಲ್ ಟಾಪ್ ಎಂಡ್. ZD ಬೇಕಾದ್ರೂ ಇದೆ ಸರ್. ಅದು ಇದೇನು ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? ನಮ್ಗೆ ಏನಿಲ್ಲ ಸರ್, 50,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್, ಬರೀ 7,80,000 ಗಾಡಿ ಕೊಡ್ತೀನಿ ಸರ್. ಸೊ ನಿಮ್ಗೆ ವರ್ಣ ಬೇಕಾ? ಸೊ ವರ್ಣನೂ ಅವೈಲೇಬಲ್ ಇದೆ ಸರ್. ಮೈಲೇಜ್ ಎಷ್ಟು ಬರ್ಬೋದು ಸರ್? ಬರೇ ವರ್ಣ ಅಲ್ಲ ಸರ್, ವರ್ಣ ಫ್ಲೂಡಿಕ್ ಅಲ್ಲಿ ನಿಮಗೆ ಇದು ಫುಲ್ ಟಾಪ್ ಎಂಡ್, ನಿಮಗೆ S6 ಆಪ್ಷನ್ ಅಲ್ಲೂ ಅಂದ್ರೆ 6 ಏರ್ ಬ್ಯಾಗು ಪುಷ್ ಬಟನ್ ಎಲ್ಲ ಬರ್ತದೆ ಸರ್. ಸೊ ಒಂದು ಒಳ್ಳೆ ಮೈಲೇಜ್ ಬರೋ ಗಾಡಿ ನೋಡ್ತಾ ಇದ್ರಾ? ಸೊ ಅದು ಕೂಡ ಅವೈಲೇಬಲ್ ಇದೆ, ಒಳ್ಳೆ ಗೇಜ್ ಇರೋದು ಸರ್. ಇದೆ ಸರ್ ಹಾಗೆ ಸರ್ ಒಳ್ಳೆ ಮೈಲೇಜ್ ಇರುವಂತ ಗಾಡಿ 23-24 ಮೈಲೇಜ್ ಬರ್ತದೆ ಸರ್. ಇದಕ್ಕೂ ಕೂಡ ಒಂದು 70,000 ಡೌನ್ ಪೇಮೆಂಟ್ ತರಲಿ ಸಾಕು ಸರ್. ಕಲರ್ ಸರ್ ಇದು, ಅದರಲ್ಲೂ ಆಲ್ಫಾ ಸರ್, ಫುಲ್ ಟಾಪ್ ಎಂಡ್ ಸರ್. ಡೀಸೆಲ್ ಬೇಕಾ ಸರ್? ಅದರಲ್ಲೂ ಡೀಸೆಲ್ ಗಾಡಿ ಸರ್. ನೀವು ಬರೇ 2017 ಮಾಡಲು ಆಲ್ಫಾ ವೇರಿಯಂಟ್ಗೆ 50,000 ಡೌನ್ ಪೇಮೆಂಟ್ ತಗೊಂಡೋಗಿ ಸರ್. ವ್ಯಾಗನರ್ ಬೇಕಾ? ಒಳ್ಳೆ ಮೇಂಟೆನೆನ್ಸ್ ಅಂದ್ರೆ ಮೇಂಟೆನೆನ್ಸ್ ಕಡಿಮೆ ಇರಬೇಕು, ಮೈಲೇಜ್ ಜಾಸ್ತಿ ಬೇಕು ಅಂತ ಹೇಳ್ತೀರಾ, ಅದರಲ್ಲೂ ಕಡಿಮೆ ದುಡ್ಡಲ್ಲೇ ಸಿಗಬೇಕು ಅಂತ ಹೇಳ್ತೀರಾ. ಸೊ ಇಷ್ಟೆಲ್ಲಾನೇ ಹುಡುಕಿ ನಾವು ಮಾಡಬೇಕು ವಿಡಿಯೋನ, ಎಷ್ಟು ಕಷ್ಟ ಇರುತ್ತೆ. ಸೊ ನಿಮಗೋಸ್ಕರ ಈ ವಿಡಿಯೋ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ 16 ಮಾಡಲು ಅದರಲ್ಲೂ ಏರ್ ಬೇಸ್ ಸೇಫ್ಟಿ ಕೂಡ ಕೊಡ್ತೀನಿ ಸರ್. 30,000 ಡೌನ್ ಪೇಮೆಂಟ್ ತಗೊಂಬಲ್ಲ. ಸೊ ಕ್ವಿಟ್ ಬೇಕಾ ಗುರುಗಳೇ? ಅದು ಕೂಡ ಅವೈಲೇಬಲ್ ಇದೆ. ಎಷ್ಟು ಹೇಳಿ? ಜಸ್ಟ್ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಹೇಳಿ ಸರ್? 25,000 30,000 0 ಡೌನ್ ಪೇಮೆಂಟ್ ಬನ್ನ ಅದಕ್ಕೂ ರೆಡಿ ಇದೀನಿ, ಬನ್ನಿ ಸರ್. ಸೊ ಗುರುಗಳು ನೀವೇನಾದ್ರು ಪೋಲೋ ನೋಡ್ತಾ ಇದ್ರಾ? ಸೊ ಟ್ರೆಂಡಿಂಗ್ ಅಲ್ಲಿರೋ ಪೋಲೋ ಬೇಕು ಅಂತಂದ್ರೆ ಇಲ್ಲಿ ಬಂದ್ರೆ ಸಾಕು. ಇದರಲ್ಲಿ ವೆರೈಟಿ ಪೋಲೋಗಳು ಸುಧಾ ಸಿಗುತ್ತೆ. GT ಬೇಕಾ? ಅದು ಸುಧಾ ಸಿಗುತ್ತೆ. ಅಂಡ್ ನೀವೇನಾದ್ರೂ ಒಳ್ಳೆ ಬಜೆಟಲ್ಲಿ ಕಡಿಮೆ ಪ್ರೈಸಲ್ಲಿ ನಮಗೆ ಒಳ್ಳೆ ಪಿಕಪ್ ಇರೋ ಗಾಡಿ, ಆಲ್ಮೋಸ್ಟ್ ಪೋಲೋ ಲವರ್ಸ್ಗೆ ಗೊತ್ತಿರುತ್ತೆ ಅದ್ರ ಗೊತ್ತೇನು ಅಂತ. ಸರ್ ಈ ಪೋಲೋಗಳು ಎಷ್ಟಿದೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ 4 ರಿಂದ 5 ಪೋಲೋಗಳಿದೆ. ಸೊ 11 ಮಾಡಲು ಬೇಕಾ, 15 ಮಾಡಲು ಬೇಕಾ, ನಿಮಗೆ 16 ಮಾಡಲು ಬೇಕಾ, 18 ಮಾಡಲು ಬೇಕಾ, ಎಲ್ಲ ಗಾಡಿ ಇದೆ. ರೆಡ್ ಬೇಕಾ ರೆಡ್ ಇದೆ, ವೈಟ್ ಬೇಕಾ ವೈಟ್ ಇದೆ, ಪೆಟ್ರೋಲ್ ಬೇಕಾ ಪೆಟ್ರೋಲ್ ಇದೆ, ಡೀಸೆಲ್ ಬೇಕಾ ಡೀಸೆಲ್. ಸೊ ಬಲೆನೋ ಬೇಕಾ? ಅವಾಗಲೇ ರೆಡ್ ತೋರಿಸಿದ್ದೀನಿ. ಆ್ಯಂಡ್ ಕಲರ್ ಆಪ್ಷನ್ ಅಂತ ಇವ್ರ ಹತ್ರ ಹೇಳೋಂಗಿಲ್ಲ. ಮಾರುತಿ ಶೋರೂಮೇ ನೆಕ್ಸ್ಟ್ ಸರ್. ಇನ್ನೊಂದು ನಂಜುಂಡೇಶ್ವರ ಕಾರ್ಲಿಂಗ್ ಪಕ್ಕ ಮಾರುತಿ ಅಂತ ಹಾಕ್ಬಿಡಿ. ಖಂಡಿತ ಸರ್, ಫೋಟೋ ಕೂಡ ಹಾಕಿಸ್ತೀವಿ. ಸೊ ಸುಮ್ಮನೆ ಹೇಳಿದೆ, ಬಟ್ ಅಂದ್ರೆ ಇಲ್ಲಿ ಮಾರುತಿ ಕಂಪ್ನಿಗಳು, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಮಾರುತಿಲಿ, ಯಾಕಂದ್ರೆ ಮೇಂಟೆನೆನ್ಸ್ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಮಾರುತಿಲಿ ಎಲ್ಲ ಹೆಂಗಿರುತ್ತೆ ಅಂತ. ಅಂದ್ರೆ ಪಾರ್ಟ್ಸ್ ಎಲ್ಲ ಕಮ್ಮಿ ಸಿಗುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಹಾಗಾಗಿ ಅಷ್ಟೇ ಹೇಳಿದೆ. ಸೊ ಇನ್ನೊಂದು ಕಲರ್ ಆಪ್ಷನ್ ಅಲ್ಲಿ ಸುಧಾ ಇದೆ, ಇದೇಳಿ ಸರ್ ಹಾಗೆ. ಸರ್ ಬಡವರು ಬಾದಾಮಿ ಅಂತಾನೆ ಹೇಳ್ಬೋದು. ಮಾರುತಿ ಗಾಡಿಗಳು 50,000 ತಗೊಂಬನ್ನಿ ಸಾಕು, ಆರಾಮಾಗಿ ಫುಲ್ ಲೋನ್ ಮಾಡ್ಕೊಡ್ತೀವಿ, ಆರಾಮಾಗಿ ತಗೊಂಡು. ಸೊ ಸ್ಯಾಂಟ್ರೋ ಬೇಕಾ? ಅದು ಕೂಡ ಅವೈಲೇಬಲ್ ಇದೆ ಸರ್. ಇದೇಳಿ ಸರ್ ಹಾಗೆ. ಸರ್ ಸ್ಯಾಂಟ್ರೋ ಇದು ಇಲ್ಲಿವರೆಗೂ ನೀವು ಡೌನ್ ಪೇಮೆಂಟ್ ಕೇಳಿದ್ರೆ ಸರ್ ಫುಲ್ ಕ್ಯಾಶ್ ಸರ್, 1.5 ಲಕ್ಷ ತಗೊಂಡ್ಬಂದ್ಬಿಡ್ಲಿ ಸರ್. ಸೊ ಗುರುಗಳು ಇನ್ನೊಂದು ಮೈಲೇಜ್ ಬೈಕ್ ತರ ಮೈಲೇಜ್ ಬೇಕು ಅಂತಂದ್ರೆ ಅದು ಕೂಡ ಅವೈಲೇಬಲ್ ಇದೆ ಅಂತ. ಇಯಾನು ಕೇಳಿದೀರಾ? ಸೊ ಕೇಳಿಲ್ಲ ಅಂದ್ರೆ ನೋಡ್ಕೊಂಡು ನೋಡಿ ತೋರ್ಸಾಬಿಡ್ತೀನಿ. ಒಳ್ಳೆ ಮೈಲೇಜ್ ಸರ್. ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ 30 ರಿಂದ 35 CNG ಇದೆ. CNG ಹಾಕೊಂಡ್ರೆ ನೀವು 30 ರಿಂದ 35 ಆಕ್ಟಿವಾನು ವೇಸ್ಟ್ ಇದ್ರು ಮುಂದೆ. ಸೊ ETS ಬೇಕಾ? ಅದು ಕೂಡ ಅವೈಲೇಬಲ್ ಇದೆ. ತುಂಬಾ ಕಡಿಮೆ ಪ್ರೈಸ್ ನೋಡ್ತಾ ಇದೆ. ಇನ್ನೊಂದಿದೆ ನೋಡಿ ಸರ್, ಇದು ಫಿಯೇಟ್ ಪುಂಟೋ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಏನಿಲ್ಲ ಸರ್, ಇವತ್ತು ಒಂದು ಆಲ್ಟೋ ತಗೊಂಡ್ರೆ, ನೀವು ಒಂದು 800 ತಗೊಂಡ್ರೆ, ಆಲ್ಟೋ 800 ತಗೊಂಡ್ರೆ 2009 ಮಾಡ್ಲಿಕ್ಕೆ ಯಾವ್ದನ್ನ ಗಾಡಿಗೆ ಹೋದ್ರೆ, ಇವತ್ತು ಆಲ್ಟೋ ಕೂಡ ನಿಮ್ಗೆ 160 180 ಬಾಯಿಗೆ ಬಂದಂಗೆ ಹೇಳ್ತಾರೆ ಸರ್. 1,40,000 ತಗೊಂಬನ್ನಿ ಸರ್. ನೀವು ಜಸ್ಟ್ ಏನಿಲ್ಲ, ಮೈ ಬಜಾರ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಬರೇ 1,40,000 ಗಾಡಿಗೆ ತಗೊಂಬಂದ್ರು ಕೂಡ ಫುಲ್ ಕ್ಯಾಶ್ ಡೌನ್ ಪೇಮೆಂಟ್ ಹೇಳ್ತಲ್ಲ. ಹೆಡ್ಡರ್ಸ್ ಇದೆ, ಅಲಾಯ್ ವೀಲ್ ಇದೆ. ಸೊ ನಮ್ದು ದೊಡ್ಡ ಫ್ಯಾಮಿಲಿ ಇದೆ, ಒಂದು ದೊಡ್ಡ ಕಾರ್ ಬೇಕಾ? ಇನ್ನೋವಾನೇ ಕೂಡ ಕೊಡ್ತಿದೀವಿ, ತಗೊಳ್ಳಿ. ಯಾಕೆ ತಲೆ ಕೆಡ್ಸ್ಕೊತೀರಾ ಸರ್? ಏನ್ ಇದಕ್ಕೆ ಸರ್? ಇದು 2011 ಮಾಡಲು ಬರೇ 6.5 ಲಕ್ಷ ಗಾಡಿ ಕೊಡಕ್ಕೆ ರೆಡಿ ಇದೀವಿ ಸರ್. ಸೊ ಗುರು ನೀವೇನಾದ್ರು ಎರ್ಟಿಗಾನೇ ಬೇಕು ಪರ್ಟಿಕ್ಯುಲರ್ಗೆ ಅಂತಂದ್ರೆ ಇವ್ರ ಹತ್ರ ಒಳ್ಳೆ ಆಪ್ಷನ್ ಇದೆ. ಒಂದಲ್ಲ 2 ಇದೆ ಅಂತ ಹೇಳ್ಬೋದು. 2 ಅಲ್ಲ, ಈ ಬೇಕಾ? ಇನ್ನೂ 10 ಬೇಕಾದ್ರೂ ಕೊಡಿಸ್ತಾರೆ ಒಳ್ಳೆ ಪ್ರೈಸ್ ಅಲ್ಲಿ ಸರ್. ಒಳ್ಳೆ ಮೈಲೇಜ್ ಅಂತ ಹೇಳಿದ್ರೆ ಏನ್ ಮೈಲೇಜ್ ಬರುತ್ತೆ ಸರ್? ಆರಾಮಾಗಿ 22 ಮೈಲೇಜ್ ಲಾಂಗ್ ಅಲ್ಲಿ, ನಿಮ್ಗೆ ಸಿಟಿನಲ್ಲಿ 18 ರಿಂದ 20 ಮೈಲೇಜ್. ಅದರಲ್ಲೂ ಇವತ್ತು 7 ಜನದಿಂದ 8 ಜನ ಓಡಾಡೋ ಅಂತ ಗಾಡಿಲಿ ಯಾವ್ದಾದ್ರು ಹೈಯೆಸ್ಟ್ ಮೈಲೇಜ್ ಕೊಡ್ತಾ ಇದೆ. ಅದು ಚೀಪ್ ಮೇಂಟೆನೆನ್ಸ್, ಬಡವ್ರ ಬಾದಾಮಿ ಅಂದ್ರೆ ಎರ್ಟಿಗಾ ಮಾತ್ರ ಸರ್ ಅದು. ಸೊ ಹಾಯ್ ಗುರುಗಳೇ, ಫೈನಲಿ ನೋಡಿದ್ರೆ ಟ್ರೈಲರ್ನ. ಇನ್ನೇನು ಹೇಳಬೇಕು, ಪಿಕ್ಚರ್ನೇ ತೋರಿಸುವಂತ ಕಾಯ್ತಾ ಇದ್ದೀರಾ. ಸೊ ತೋರಿಸ್ತೀನಿ, ತಾಳ್ಮೆ. ಬಟ್ ಇನ್ನೊಂದು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕಲ್ವಾ, ಕೊಟ್ಬಿಡೋಣ ಸರ್. ಈಗ ಲೋನ್ ಅಂತ ಬಂದರೆ ನೀವು ಅವಾಗಿಂದ ಲೋನ್ಗಳು ಅಂತ ಹೇಳಿದ್ವಿ ತುಂಬ. ಸೊ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀರಾ, ಬೆಂಗಳೂರು ಮಾತ್ರನಾ ಸರ್? ಕರ್ನಾಟಕದ ಕಡೆ ಮನೆ ಅವ್ರದ್ದಾಗಿದ್ರು ಕೂಡ ಅಲ್ಲಿಗೂ ನಾನು ನಂಜುಂಡೇಶ್ವರ ಕಾರ್ನ ತಲುಪಿಸ್ತೀನಿ, ಅಲ್ಲಿಗೂ ಕೂಡ ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್, ಇನ್ನೊಂದು ಇವಾಗ ಓಕೆ ಗಾಡಿನ ಲೋನ್ ಮೇಲೆ ತೊಗೊಂಡಿದ್ದೀವಿ, ಇಲ್ಲ ಫುಲ್ ಕ್ಯಾಶಲ್ಲಿ ತೊಗೊಂಡಿದ್ದೀವಿ ಅಂತಂದರೆ ಸೊ RTO ಚಾರ್ಜಸ್ಸು ಕಮಿಷನ್ ಅಂತ ಬೇರೆ ಕಡೆ ಹೇಳ್ತಾರೆ. ಯಾವ ಥರ ನಿಮ್ಮದು ಸರ್? ನಮ್ಮದು ನೋಡಿ ಸರ್, ನಾವು ಗಾಡಿ ಕೊಡೋದೆಲ್ಲ ನಾವು ಬೆಂಗಳೂರು ನಂಬರ್ ಗಾಡಿನೇ ಕೊಡ್ತೀವಿ.
ಕೊಡ್ತೀವಿ. ಸೊ ನಾವು ಯಾವುದು ರೀನಂಬರ್ ಆಗಲಿ ಇಂಪ್ಯಾಕ್ಟ್ ಆಗಿರೋ ಗಾಡಿ ಆಗಲಿ ನಮ್ಮಲ್ಲಿಲ್ಲ. ಒರಿಜಿನಲ್ ಗಾಡಿ ಎಲ್ಲ ಶೋರೂಮ್ ಹಿಸ್ಟ್ರಿ ಇಂಥ ಗಾಡಿ ಕೊಡ್ತಾ ಇದ್ದೀವಿ. ಸೊ ಎರಡನೇದಾಗಿ ನಾವು ಕೊಡ್ತಾ ಇರೋದಲ್ಲ ಆಫರ್ ರೇಟು ಆಲ್ಮೋಸ್ಟ್ ನಾವು ಟ್ರೂ ವ್ಯಾಲಿಯಿಂದ ಇಲ್ಲ ಕಸ್ಟಮರಿಂದ ಇಲ್ಲ ಡೀಲರ್ಸಿಂದ ನಾವು ಈ ಥರ ರೀಸನಬಲ್ ಕೊಡೋರ ಹತ್ರ ಮಾತ್ರ ತರಿಸಿ ನಿಮ್ಗೆ ಕೊಡ್ತಾ ಇರೋದು. ಬೇರೆ ಕಡೆ ನಮ್ಮ ಶೋರೂಮ್ ಪ್ರೈಸ್ನೂ ಬೇರೆ ಕಡೆ ಶೋರೂಮ್ ಪ್ರೈಸ್ನೂ ಕಂಪ್ಯಾರಿಸಮ್ ಮಾಡ್ಬೋದು. ನಾವು ಓನ್ಲಿ 2% ಕಮಿಷನ್ ತೊಗೊತಾ ಇದ್ದೀವಿ. ಕಮಿಷನ್ ಬೇಸಿಕ್ಕೆ ನಾವು ಮಾಡ್ತಾ ಇರೋದು. ಕಮಿಷನ್ ತೊಗೊತೀವಿ. RTO ಫೀಸ್ ಅಂತ ಒಂದು 4000 ಇರುತ್ತೆ. ಸೊ ಹೊರಗಡೆ ನೀವು ವೆಹಿಕಲ್ ಹೊರಗಡೆಗೆ ತೊಗೊಂಡ್ರೆ ನಿಮಗೆ ಯಾವುದೇ CC ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅದೆಲ್ಲ ನಾವು ಚಾರ್ಜಸ್ ಮಾಡಲ್ಲ, ಅದೆಲ್ಲ ನಾವು ಮಾಡ್ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಹೋದಾಗ ಅದರಲ್ಲೂ ನಾವು ಟ್ರಾನ್ಸ್ಫರ್ ಫೀಸ್ ನಾವು ತೊಗೊಳ್ಳಲ್ಲ, ಯಾಕೆಂದರೆ ಬ್ಯಾಂಕಲ್ಲಿ ಎಲ್ಲ ಡೈರೆಕ್ಷನ್ ಆಗಿರುತ್ತೆ, ನಾವು ಎಂಥದ್ದು ತೊಗೊಳ್ಳಲ್ಲ ಸರ್. ಓಕೆ, ಅದು ಕ್ಲಾರಿಟಿ ಬೇಕು, ಹಾಗಾಗಿ ಹೇಳಿದ್ದೀನಿ. ಸೊ ಇವರು ಇನ್ನೊಂದು ಡೈರೆಕ್ಟಾಗಿ ನಿಮಗೆ ಒಂದು ಒಳ್ಳೆ ಪ್ರೈಸ್ ಕೊಡೋದ್ರಿಂದ ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ಸೊ ಇನ್ನು ಆಫರ್ನ ಕೇಳೋದೇ ಇಲ್ಲ ನಾನು, ಆಫರ್ ರೇಟ್ಗೆ ಇದೇ ಕೊಟ್ಬಿಟ್ಟಿದ್ದೀರಾ ಸರ್. ಆಫರ್ ಅಂದರೆ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂದರೆ ಆಫರು, ಯಾಕೆಂದರೆ ನಾವು ಕೊಡ್ತಾ ಇರೋದೇ ಆ ಥರ ಪ್ರೈಸ್ನಲ್ಲಿ. ಸೊ ನಾವು ಬರೀ ಮಾಡ್ತಾ ಇರೋದೇ ಬರೀ ಕಮಿಷನ್ ಬೇಸಿಕ್ಕು. ನಾನು ಈಗ ಹೇಳಿದ್ನಲ್ಲ, ಕರ್ನಾಟಕದ ಕೊನೆ ಮನೆಯವರೆಗೂ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಏನಿದೆ ಅಂತ ತಿಳಿಸ್ಬೇಕು, ಅದು ನಮ್ಮ ಆದ್ಯತೆ ಆಗಿರುತ್ತೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ಥರ ಹಿಂಗೆ ಕೊಡ್ತಾ ಹೋಗಿ. ಆ್ಯಂಡ್ ಇನ್ನೊಂದು, ಇವಾಗ ಏನಾದರೂ ಕಾರ್ಗಳು ವಿಡಿಯೋ ನೋಡ್ತೀರಾ, ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇನ್ ಕೇಸ್ ಏನಾದ್ರೂ ಪರ್ಟಿಕ್ಯುಲರ್ಗೆ ಇದೇ ಥರ ನಮಗೆ ಕಾರ್ ಬೇಕು, ಈಗ ನಾವು ಈ ವಿಡಿಯೋದಲ್ಲಿ ಇಲ್ಲ ಅಂತಾರೆ ತಲೆ ಕೆಡ್ಸ್ಕೊಬಿಡಿ, ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ಅವ್ರು ತರಿಸ್ಕೊಡೋ ವ್ಯವಸ್ಥೆ ಇರುತ್ತೆ ಸರ್. ಇನ್ನೊಂದು ಮೇಜರ್ ಏನು ಗೊತ್ತಾ, ವಿಡಿಯೋ ನೋಡ್ಬೇಕಾರೆ ಸರ್ ಎಕ್ಸ್ಚೇಂಜ್ ಅಂತ ಮಾಡಿದ್ರೆ ಮಾಡ್ಕೊಡ್ತೀರಾ? ನಮ್ಮ ಹತ್ರ ಸ್ವಿಫ್ಟ್ ಇದೆ. ಖಂಡಿತ ಸರ್. ಎನಿ ಕಾರ್ ಎನಿ ಒನ್ ನಮ್ಮಲ್ಲಿ ಎಲ್ಲೋ ಬೋಲ್ಟ್ ತುಂಬ ಕಡಿಮೆ, ಎಲ್ಲ ವೈಟ್ ಬೋರ್ಡೇ ನಮ್ಮಲ್ಲಿ ಇರೋದು. ಸೊ ಯಾವುದೇ ಕಾರ್ ಇದ್ರೂ ಕೂಡ ನಾವು ಎಕ್ಸ್ಚೇಂಜ್ ಮಾಡ್ತೀವಿ. ಸೊ ನಿಮಗೆ ಒಳ್ಳೆ ಕಂಫರ್ಟಬಲ್ ಪ್ರೈಸ್ ಕೂಡ ನಿಮ್ಮ ಗಾಡಿಗೂ ಕೊಡ್ತೀವಿ. ನಾವು ಕೂಡ ಒಳ್ಳೆ ವೆಹಿಕಲ್ಗಳನ್ನ ನಿಮ್ಗೆ ಒಳ್ಳೆ ಪ್ರೈಸ್ನಲ್ಲೇ ಕೊಡ್ತೀವಿ. ಸೊ ನಾವು ಜಸ್ಟ್ ನೀವು ಏನಿಲ್ಲ, ಯಾವಾಗಲೂ ನಾವು ಫೋನ್ ಎತ್ತಲೇಬೇಕು ಅಂತ ಏನಿಲ್ಲ. ನೀವು ವಾಟ್ಸಪ್ ನಂಬರ್ ನಮ್ದು ಸೇವ್ ಮಾಡಿಕೊಂಡು ಕೆಳಗಿರೋ ನಂಬರ್ನ ಆಯ್ ಅಂತ ಮೆಸೇಜ್ ಮಾಡೋ ಸಾಕು, ನಿಮ್ಗೊಂದು ಲಿಂಕ್ ಕಳಿಸ್ತೀವಿ. ಆ ಲಿಂಕಲ್ಲಿ ನಿಮಗೆ ಕ್ಯಾಟ್ಲಾಗ್ ಇರ್ಬೋದು. ಅಂದರೆ ಕ್ಯಾಟ್ಲಾಗ್ ಅಂದರೆ ಎಲ್ಲ ವೆಹಿಕಲ್ಸ್ದು ಫೋಟೋ ಫುಟೇಜಸ್ಸು ಮತ್ತು ಡೀಟೇಲ್ಸು ಎವ್ರಿಥಿಂಗ್ ಎಲ್ಲ ನಿಮ್ಗೆ ಆ್ಯಡ್ ಆಗಿರ್ತದೆ. ಸೊ ಸೆಕೆಂಡ್ ಲಿಂಕಲ್ಲಿ ಬಂದು ನಮ್ಮದು ಲೊಕೇಶನ್ ಕೂಡ ಲಿಂಕ್ ಆಗಿರ್ತದೆ. ಸೊ ಅಲ್ಲೇ ಕೂತಿದ್ದಲ್ಲೇ ನೋಡ್ಕೊಬೋದು. ನಿಮ್ಗೆ ಯಾವ ವೆಹಿಕಲ್ ಬೇಕು ಜಸ್ಟ್ ಚಾಟ್ ಮಾಡಿದ್ರೆ ಸಾಕು. ಯಾಕೆಂದರೆ ತುಂಬ ಜನ ಹಾಯ್ ಅಂತ ಮೆಸೇಜ್ ಮಾಡ್ತೀರಾ, ಕಾರ್ಸ್ ಅಂತ ಮೆಸೇಜ್ ಮಾಡ್ತೀರಾ. ಇಂಥ ಕಾರ್ ಬೇಕು ಅಂತ ಅದರಲ್ಲಿ ನಿಮ್ಮಲ್ಲಿ ಲಿಂಕಲ್ಲಿ ಇಲ್ಲ ಅಂದಾಗ ನೀವು ಮೆಸೇಜ್ ಮಾಡಿದ್ರೆ ಸಾಕು, ನಿಮಗೆ ಫೋಟೋ ಕೂಡ ನಾವು ಕಳಿಸ್ತೀವಿ. ನಿಮ್ಗೆ ಯಾವ ವೆಹಿಕಲ್ ಬೇಕೋ ಮಾಡಿಕೊಡ್ತೀವಿ. ಓಕೆ, ಒಂದ್ಸಲ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್. ಸರ್ ನಮ್ಮ ಲೊಕೇಶನ್ ಅಂದರೆ ನಾಗರಬಾವಿ ಸರ್ಕಲಿಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೇನ್ ರೋಡಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್. ನೀವು ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂತ ಎಲ್ಲೇ ಕೂತ್ಕೊಂಡು ಗೂಗಲ್ ಮ್ಯಾಪಲ್ಲಿ ಹಾಕಿದ್ರು ಕೂಡ ನಮ್ಮದು ಓಪನ್ ಆಗ್ಬಿಡ್ತದೆ. ಸೊ ಎಷ್ಟು ವರ್ಷದಿಂದ ಬಂದಿದೆ ಸರ್? ಸರ್ ನಮ್ಮದು ಇಲ್ಲಿ ನಂಜುಂಡೇಶ್ವರ ಕಾರ್ ಲಿಂಕ್ಸು 3.5 ಇಯರ್ಸಿಂದ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಸರ್. ಓಕೆ, ಈ ಫೀಲ್ಡ್ ಬಂದು ಸರ್ ಈ ಫೀಲ್ಡ್ ಬಂದು ಅಲ್ಲೇ 10 ರಿಂದ 15 ವರ್ಷದ ಮೇಲಾಗಿದೆ. ಎಕ್ಸ್ಪೀರಿಯನ್ಸ್ ಕೇಳಿದ್ರೆ 2005-2007 ಇಂದನೂ ನಾವು ಇದೇ ವ್ಯಾಪಾರನೇ ಮಾಡೋದು, ಇದರಲ್ಲೇ ಕೂಡ ಜೀವನ ಮಾಡ್ತಾ ಇರೋದು. ಸೊ ಹಾಗಾಗಿ ಈ ಬಜಾರ್ ಅಂತ ಮಾಡಿ ಒಂದು 3 ರಿಂದ 3.5 ವರ್ಷ ಆಗಿದೆ ಸರ್. ಓಕೆ, ಏನಕ್ಕೆ ಅಂತಂದರೆ ಗುರುಗಳು, ಇವಾಗ ಎಕ್ಸ್ಪೀರಿಯನ್ಸ್ ಮೇಲೆ ಒಳ್ಳೊಳ್ಳೆ ಕಾರ್ ಕಲೆಕ್ಷನ್ ಅಂದರೆ ಇವಾಗ ಕಾರ್ ಕಲೆಕ್ಷನ್ ಜೊತೆಲಿ ಇವ್ರಿಗೆ ಚೈನ್ ಲಿಂಕೇ ಸಾಕು, ವೀಡಿಯೋ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಏನಂದರೆ ನಮ್ಮ ವ್ಯೂವರ್ಸ್ಗೂ ಗೊತ್ತಾಗಲಿ. ಈಗ ನಾವು ಎಲ್ಲೆಲ್ಲ ಔಟ್ಸೈಡ್ ಇದ್ದಾರೆ, ಫೇಸ್ಬುಕ್ಕಲ್ಲಿ ನೋಡ್ತೀರಾ, ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ, ಯೂಟ್ಯೂಬಲ್ಲಿ ನೋಡ್ತೀರಾ. ಸೊ ಎಲ್ಲೇ ನೋಡ್ತಿದ್ರು ಒಳ್ಳೆ ಬಜೆಟಲ್ಲಿ ನನಗೆ ಅಂದರೆ ಇವಾಗ ಒಂದೊಂದು ಮಾರ್ಜಿನ್ ಮೇಲೆ ಇಟ್ಟು ಸೇಲ್ ಮಾಡ್ತಾರೆ. ನನಗೆ ಒಳ್ಳೆ ಕಾರ್ ಬೇಕು, ಒಳ್ಳೆ ಕಂಡೀಷನ್ ಇರೋ ಕಾರ್ ಬೇಕು ಅಂತಂದವ್ರಿಗೆ ಈ ವಿಡಿಯೋ ತಲುಪಲಿ ಅನ್ನೋ ಒಂದು ರೀಸನ್ ವಿಡಿಯೋ ಮಾಡಿದ್ದೀನಿ. ಸೊ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ ಆಲ್ಮೋಸ್ಟ್ ವಿಡಿಯೋ ತುಂಬ ವಿಡಿಯೋದಲ್ಲಿ ನೋಡಿರ್ತೀರ. ಬಟ್ ನನ್ನ ಒಂದು ಹೊಸ ಅಂದರೆ ನಂದು ಫಸ್ಟ್ ಟೈಮ್ ವಿಡಿಯೋ ಇಲ್ಲಿದ್ದು, ಹಾಗಾಗಿ ಒಳ್ಳೆ ಪ್ರೈಸಲ್ಲಿ ಕಾರ್ನ ಕೊಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದ್ಸಲ ವಿಸಿಟ್ ಮಾಡಿ, ಯಾವುದೇ ಕಾರ್ ಇಷ್ಟ ಆದ್ರೂ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ. ನಿಮ್ಗೆ ಗೊತ್ತಾಗಲ್ಲ ಅಂತಂದರೆ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ತಗೊಳ್ಳಿ. ಕರೆಕ್ಟ್ ಅಲ್ವಾ ಸರ್? ಹೌದು ಸರ್, ಖಂಡಿತವಾಗಿ ಸರ್. ಯಾರು ಬೇಕಾದ್ರೆ ಕರ್ಕೊಂಬನ್ನಿ, ನೀವು ಇಷ್ಟು ಬೇಕಾದ್ರೆ ತಗೊಳ್ಳಿ. ಗಾಡಿ ತಗೊಳ್ಳೋದಕ್ಕಿಂತ ಮುಂಚೆ ನೀವು 3 ಅಲ್ಲ 5 ಸಾರಿ ಬಂದು ಗಾಡಿ ತಕ್ಕೊಡಿ, ಆಚೆ ತಕ್ಕೊಡಿ ಅಂದ್ರೂ ನಾವು ತಕ್ಕೊಡ್ತೀವಿ. ನೀವು ಏನು ಬೇಕಾದರೂ ಚೆಕ್ ಮಾಡ್ಕೊಬೋದು. ಎಲ್ಲಾನು ಕೂಡ ನಾವು ಫೆಸಿಲಿಟಿ ನಾವು ನಿಮಗೆ ಅನುಕೂಲ ಮಾಡ್ಕೊಡ್ತೀವಿ. ಓಕೆ, ನಾ ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ, ಯಾವ್ಯಾವ ಕಾರ್ ಯಾವ್ಯಾವ ಪ್ರೈಸಲ್ಲಿ ಇದೆ ಅಂತ. ಸೊ ಕೆಲವೊಂದು ಇಂಟೀರಿಯರ್ ತೋರ್ಸೋಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೊಕ್ಕೆ ಹೋಗ್ಬೇಡಿ. ಸೊ ನೀವು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಇಲ್ಲ ಅದ್ರ ಬಗ್ಗೆ ಇಂಟೀರಿಯರ್ ಫೋಟೋ ಎಲ್ಲ ಕಳ್ಸಿಕೊಟ್ಬಿಡ್ತಾರೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನೂ ಮೈಬಾದ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಇಂಚರ್ ಕಾಣಿಸ್ತಿದ್ದಲ್ಲ, ಸಬ್ಸ್ಕ್ರೈಬ್ ಆಗಿ ಬನ್ನಿ ಸರ್. ಬಂದ್ಬಿಡಿ ಸರ್. ಹಾಗೆ ಇದೆ ಹೇಳಿ ಸರ್. ಹಾಗೆ ಸರ್ ಇದು ಬಂದು 2006 ಮಾಡಲು ಸಿಂಗಲ್ ಓನರು, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ವಿತ್ ಆಟೋಮೆಟಿಕ್ ಇದೆ ಸರ್ ವೆಹಿಕಲಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ನಿಮಗೆ ಡ್ಯೂಯಲ್ ಏರ್ ಬ್ಯಾಗು, ಕಂಪ್ನಿಯಿಂದ ಅಲಾಯ್ ವೀಲು, ಸ್ಪಾಯ್ಲರು, ಕ್ರೋಮ್ ಹ್ಯಾಂಡಲು, ಆಟೋಮೆಟಿಕ್ ಮಿರರು ಎಲ್ಲ ಬರುವಂಥ ವೆಹಿಕಲ್ಲು. ತುಂಬ ಲಕ್ಸುರಿ ಗಾಡಿ. ಶೋರೂಮಲ್ಲಿ ಬಂದು 22 ಲಕ್ಷ ಇತ್ತು. ಸೊ ನಾವು ಬಂದ್ಬಿಟ್ಟು ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸಲ್ಲಿ ಬರೀ 2,65,000ಕ್ಕೆ ಗಾಡಿ ಕೊಡ್ತಾ ಇದೀವಿ ಸರ್. ಅದು ರೋಡ್ ಇರೋದ್ರಿಂದ ಧೂಳಿದೆ. ಸೊ ವಾಶ್ ಕಿಶ್ ಎಲ್ಲ ಮಾಡಿಕೊಡ್ತಾರೆ? ಖಂಡಿತ ಎಲ್ಲ ಮಾಡ್ಕೊಡ್ತೀವಿ. ಕಸ್ಟಮರ್ ಡೆಲಿವರಿ ಕೊಡ್ಬೇಕಾದ್ರೆ ವಾಶ್ ಮಾಡಿ ಪಾಲಿಶ್ ಮಾಡಿ ನೀಟಾಗಿ ಡೆಲಿವರಿ ಕೊಡ್ತೀವಿ. ಶೋರೂಮ್ ವೆಹಿಕಲ್ ಥರನೇ ಕೊಡ್ತೇವೆ. ಸೊ ನಿಮ್ಗೆ ಬಂದ್ಬಿಟ್ಟು 5 ವರ್ಷ FC ಕೂಡ ಮಾಡ್ಕೊಡ್ತೇವೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ, ವ್ಯಾಲಿಡ್ ಇದೆ. ಸಿಂಗಲ್ ಓನರು, ಇವತ್ತು ಕೂಡ ಬುಕ್ RC ಇದೆ ವೆಹಿಕಲ್. ತುಂಬ ಚೆನ್ನಾಗಿದೆ. ಬನ್ನಿ. ಪ್ರೈಸು ಸರ್ ಬರೀ 2,65,000ಕ್ಕೆ ಮಾಡ್ಕೊಡ್ತಾ ಇದೀವಿ ಸರ್. ಅದು ಫೈನಲ್ ನೆಗೋಷಿಯಬಲ್ ಆಗುತ್ತೆ ಸರ್? ಫೈನಲ್ ಸರ್, ಅದರಲ್ಲಿ ಏನಿಲ್ಲ. ನಾವು ಆಕ್ಚುಲಿ ಈಗ ಕಸ್ಟಮರ್ ಪ್ರೈಸ್ ಬಂದು 3 ಕಾಲ್ ಕೋಟಿಂಗ್ ಇರೋದು. ಸೊ ನೀವು ಫಸ್ಟ್ ಟೈಮ್ ನಿಮ್ಮ ಚಾನಲಿಂದ ನಮ್ಮ
ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀರಾ. ಸೊ ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀನಿ, ಬರೀ 2,65,000 ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅದೇ ಥರ ವೈಟ್ ಕಲರ್ ವರ್ಣ ಇದೆ, ಹೇಳಿ ಸರ್ ಹಾಗೆ. ಸರ್ ವರ್ಣ ಫ್ಲೂಟಿಕ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಬಂದ್ಬಿಟ್ಟು 2016 ಮಾಡಲು ಸಿಂಗಲ್ ಓನರು, ಬರೀ 72,000 ಓಡಿರೋ ಅಂತ ಗಾಡಿ ಸರ್. ನೀವು ನೋಡ್ತಾ ಇರ್ಬೋದು, ಇದು SX ಆಪ್ಷನಲ್ ಆಗಿರೋದ್ರಿಂದ 6 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಸೊ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 6 ಏರ್ ಬ್ಯಾಗು, ಪುಷ್ ಬಟನ್ ಸ್ಟಾರ್ಟು, ಕಂಪ್ನಿಯಿಂದನೇ ಎಲ್ಲ ವೀಲು, ಕ್ರೋಮ್ ಹ್ಯಾಂಡಲು, ಆಟೋಮೆಟಿಕ್ ಮಿರರು, ಪ್ರತಿಯೊಂದು ಬರುವಂಥ ವೆಹಿಕಲ್ ಸರ್ ಇದು. ಸೊ ನೀವು ಎಕ್ಸ್ಟೀರಿಯರ್ ಆಗ್ಬೋದು ಮತ್ತೆ ಇಂಟೀರಿಯರ್ ಆಗ್ಬೋದು, ಯಾವ್ದು ಬೇಕಾದ್ರೂ ನೋಡ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 6,95,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬಂದ್ರೆ ಬರೀ 6,80,000 ವೆಹಿಕಲ್ ಕೊಡಕ್ಕೆ ರೆಡಿ ಇದೀವಿ. ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ 6 lakh ವರೆಗೂ ಲೋನ್ ಮಾಡ್ಕೊಡ್ತೀವಿ ಸರ್ ನಾವು. ಸರ್ ಬರೇ ಒಂದು 70,000 80,000 ತಂದ್ರು ಸಾಕು, ಆರಾಮಾಗಿ ಲೋನ್ ಮಾಡ್ಕೊಂಡು ಹೋಗ್ಬೋದು ಸರ್. ಸರ್ ಹಾಗೆ ಸರ್ ಬ್ರೀಜಾ 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ZD ಪ್ಲಸ್ ಅಂದ್ರೆ ಡೀಸೆಲ್ ವೇರಿಯಂಟ್ ಬರ್ತದೆ, ಪುಷ್ ಬಟನ್ ಸ್ಟಾರ್ಟ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದು ಕೂಡ. ನೀವು ನೋಡ್ತಾ ಇರ್ಬೋದು, ಇದರಲ್ಲೂ ಕೂಡ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರು, ಡಿಫಾಗರು, ಫಾಗ್ ಲ್ಯಾಂಪು, ರಿವರ್ಸ್ ಸೆನ್ಸರು, ಆಡಿಯೋ ಕಂಟ್ರೋಲ್ ಸ್ಟೀರಿಂಗು, ಇನ್ಬಿಲ್ಟ್ ಸಿಸ್ಟಮು, ಆಟೋಮೆಟಿಕ್ ಮಿರರು, ಕ್ರೋಮ್ ಹ್ಯಾಂಡಲ್, ಪ್ರತಿಯೊಂದು ಎಲ್ಲ ಬರುವಂಥ ವೆಹಿಕಲ್ ಕೂಡ ತುಂಬ ಅದ್ಭುತವಾಗಿದೆ. ಸೊ ಈ ಪ್ರೈಸ್ ಬಂದ್ಬಿಟ್ಟು 2016 ಮಾಡಲ್ ZD ಪ್ಲಸ್ಗೆ ನಾವು ಬರೀ 7,85,000 ಕೊಡ್ತಾ ಇದೀವಿ ಸರ್. ಸೊ ಲೋನ್ ಅಂತ ಬಂದ್ರೆ 7,000 ರಿಂದ 7.25 ಲಕ್ಷವರೆಗೂ ಲೋನ್ ಬರ್ತದೆ. 55,000 ಇಲ್ಲ 80,000 ಏನೇ ಡೌನ್ ಪೇಮೆಂಟ್ ತರಲಿ, ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತವಾಗಿ ನಾವು ಮಾಡ್ಕೊಡ್ತೀವಿ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಆರಾಮಾಗಿ 20 ಎಬೋ ಕೊಡ್ತದೆ ಸರ್ ಮೈಲೇಜು ಔಟರ್ ಸಿಟಿನಲ್ಲಿ. ಸೊ ಇನ್ನರ್ ಸಿಟಿನಲ್ಲಿ ನಿಮಗೆ 18 to 20 ವರೆಗೂ ಮೈಲೇಜ್ ಡಿಪೆಂಡ್ ಡ್ರೈವಿಂಗ್. ಖಂಡಿತ ಸರ್, ಅವ್ರ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗ್ತದೆ. ಸರ್ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದು ಪೋಲೋ, ಅದು ರೆಡ್ ಕಲರ್ ಅಲ್ಲಿ ಇದೆ, ಹೇಳಿ ಸರ್ ಹಾಗೆ. ಸರ್ ರೆಡ್ ಬೇಕಾದ್ರೂ ಕೊಡ್ತೀವಿ, ವೈಟ್ ಬೇಕಾದ್ರೂ ಕೊಡ್ತೀವಿ, ಸಿಲ್ವರ್ ಬೇಕಾದ್ರೂ ಕೊಡ್ತೀವಿ, ಎಲ್ಲಾ ತರ ವೆಹಿಕಲ್ಸ್ ಇದೆ. ಸೊ ಪೆಟ್ರೋಲ್ ಬೇಕಾದ್ರೂ ಇದೆ, ಡೀಸೆಲ್ ಬೇಕಾದ್ರೂ ಇದೆ. ಫಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ 2011 ಮಾಡಲು ಕಂಫರ್ಟ್ ಲೈನ್ ಇದು ಬಂದ್ಬಿಟ್ಟು. ಸೊ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಟಚ್ ಸ್ಕ್ರೀನ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ವೆಹಿಕಲ್ ಕೂಡ ಡ್ಯೂಯಲ್ ಟೋನ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಇದನ್ನ ಬಂದ್ಬಿಟ್ಟು 3,45,000 ಹೇಳ್ತಾ ಇದೀವಿ. ಸೊ 3,20,000 ನಿಮ್ಮ ಚಾನಲಿಂದ ನಮ್ಮ ಶೋರೂಮ್ ಬಂದ್ರೆ 3,20,000 ಕೊಡಕ್ಕೆ ರೆಡಿ ಇದೀವಿ. ಇದು ಕೂಡ ಲೋನ್ ಮಾಡ್ಕೊಡ್ತೀವಿ. 2011 ಮಾಡಲ್ ಆಗಿರೋದ್ರಿಂದ 1,80,000 ಲೋನ್ ಆಗ್ತದೆ. ನೀವು 1,20, 1,40 ಏನಾರ ಡೌನ್ ಪೇಮೆಂಟ್ ತಂದ್ರೆ ಸಾಕು, ಆರಾಮಾಗಿ ತಗೊಂಡೋಗ್ಬೋದು. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಇದು ಬಂದ್ಬಿಟ್ಟು ನಿಮಗೆ ಮಾರುತಿ ಬೊಲೆನೋ. ಸೊ ಇದು ಬಂದ್ಬಿಟ್ಟು 2018 ಮಾಡಲ್ಲು, ಡೆಲ್ಟಾ ವೇರಿಯಂಟ್ ಬರುತ್ತೆ. ಆಲ್ಫಾ ತರನೇ ಎಲ್ಲ ಆಪ್ಷನ್ಸ್ ಕೂಡ ಇದೆ, ಪುಷ್ ಬಟನ್ ಸ್ಟಾರ್ಟ್ ಅಂದ್ಬಿಟ್ಟು. ಸೊ ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಬೀಳ್ತಾನೆ. ಸೊ ಹೌದು ಸರ್, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಿಮಗೆ AC, ಪವರ್ ಸ್ಟೀರಿಂಗು, ಡ್ಯೂಯಲ್ ಏರ್ ಬ್ಯಾಗು, ಬ್ಯಾಕ್ ವೈಫರು ಎಲ್ಲ ಕಾಮನ್ ಆಗಿ ಬರ್ತದೆ. ಸೊ ಇದು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿದ್ದಾರೆ. ಪುಷ್ ಬಟನ್ ಸ್ಟಾರ್ಟ್ ಅಂದ್ಬಿಟ್ರೆ ಆಲ್ಮೋಸ್ಟ್ ಟಾಪ್ ಎಂಡ್ ಇದೆ ಸರ್ ವೆಹಿಕಲ್. ಸೊ ಏನ್ ಪ್ರೈಸ್ ಕೋಟ್ ಮಾಡಿದ್ರೆ ಸರ್ ಇದಕ್ಕೆ? ಸರ್ ಪ್ರೈಸ್ ಬಂದ್ಬಿಟ್ಟು ಬರೀ 6.5 ಲಕ್ಷಕ್ಕೆ 6.85 ನಾವು ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ನಮ್ಮ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬಂದ್ರೆ ಫೈನಲ್ 6.5 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತಾ ಇದೀವಿ ಸರ್. 6.5 ಲಕ್ಷಕ್ಕೆ ಕೊಡ್ತೀವಿ. ಡೌನ್ ಪೇಮೆಂಟ್ ಅಂತ 50,000 ತಂದ್ರು ಸಾಕು, ಈಸಿಯಾಗಿ 6 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. ಮೈಲೇಜ್ ಎಲ್ಲ ಪೆಟ್ರೋಲ್ ಆಗಿರೋದ್ರಿಂದ ಸಿಟಿನಲ್ಲಿ 16 to 17 ಕೊಡುತ್ತೆ, ಲಾಂಗ್ ಅಲ್ಲಿ 17 to 18 ಕೊಡುತ್ತೆ. ಮತ್ತೆ i20 ಇದೆ ಸರ್. i20 ಬೇಕನ್ನೋರಿಗೆ 2018 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಮ್ಯಾಗ್ನಾ ಪ್ಲಸ್. ಮ್ಯಾಗ್ನಾ ಪ್ಲಸ್ ಅಂದ್ರೆ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ, ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್, ಆಡಿಯೋ ಕಂಟ್ರೋಲ್ ಸ್ಟೀರಿಂಗು ಎಲ್ಲ ಬರುವಂತ ಗಾಡಿ. ಸೊ ಇದನ್ನ ಬರೀ 6,65,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 6.5 ಲಕ್ಷ ಗಾಡಿ ಕೊಡ್ತೀವಿ ಸರ್. ಇದು ಮೈಲೇಜ್ ಸರ್? ಸರ್ ಮೈಲೇಜ್ ಇದು ಅಷ್ಟೇ ಸರ್, ಆರಾಮಾಗಿ ನಿಮ್ಗೆ 18 ಕೊಡ್ತದೆ, ಲಾಂಗ್ ಅಲ್ಲಿ 18 to 19, ಸಿಟಿನಲ್ಲಿ ಬಂದು 16 to 17 ಆರಾಮ ಮೈಲೇಜ್ ಕೊಡುತ್ತೆ. ಇದಕ್ಕೂ ಕೂಡ ಅಷ್ಟೇ 50,000 ಡೌನ್ ಪೇಮೆಂಟ್ ತಂದ್ರು ಸಾಕು, 6 ಲಕ್ಷ ಈಸಿಯಾಗಿ ಲೋನ್ ಆಗ್ತದೆ, ತಗೊಂಡು ಹೋಗ್ಬೋದು ಸರ್. ಸರ್ XUV ಇದೆ ಸರ್, 2012 ಮಾಡಲು W8 ವೇರಿಯಂಟು. ಸೊ ಒಳಗಡೆ ಜಾಗ ಎಲ್ಲ ಆಚೆ ಹಾಕಿರೋದ್ರಿಂದ ಗಲೀಜ್ ಆಗಿರುತ್ತೆ. ಸೊ ಅಷ್ಟು ಬಿಟ್ಟರೆ ಎಲ್ಲ ವಾಶ್ ಎಲ್ಲ ಮಾಡಿಸ್ಕೊಡ್ತೀವಿ. W8 ಆಗಿರೋದ್ರಿಂದ 8 ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ. AC, ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರ್ತದೆ ವೆಹಿಕಲ್ ಅಲ್ಲಿ. ಸೊ ಅಂದರೆ ನಿಮಗೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು, ಬಟ್ ಧೂಳು ಇರೋದೇ ಅಷ್ಟೇ. ಪ್ರೈಸ್ ಬಂದ್ಬಿಟ್ಟು ಇದು ಬರೀ 6,30,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬಂದ್ರೆ ಬರೀ 6 ಲಕ್ಷಕ್ಕೆ ಗಾಡಿ ಕೊಡ್ತೀವಿ ಸರ್. ಇದು ಲೋನ್ ಆಗುತ್ತಲ್ಲ? ಲೋನ್ ಆರಾಮಾಗಿ ಸರ್ 5 ಲಕ್ಷ ಲೋನೇ ಮಾಡ್ಕೊಡ್ತೀವಿ, 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಆರಾಮಾಗಿ ತಗೊಂಡು ಸರ್. ಹಾಗೆ ರೆಡ್ ಕಲರ್ ಕ್ವಿಡ್ ಇದೆ, ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಇರೋದು ಸರ್. ಇದು ಬಂದ್ಬಿಟ್ಟು 2019 ಮಾಡಲು ಬರೀ 15,000 ಓಡಿದೆ ಸರ್ ಗಾಡಿ ಅಷ್ಟೇನಾ? ಸೊ ಆಟೋಮೆಟಿಕ್ ವೇರಿಯಂಟ್, ಡ್ಯೂಯಲ್ ಟೋನ್ ಕೂಡ ಆಗಿದೆ. ಸೊ ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. 15,200 ಕಿಲೋಮೀಟರ್ ಓಡಿರೋದು. ನೀವು ವೆಹಿಕಲ್ ಕೂಡ ನೋಡ್ಬೋದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ RXT ಆಪ್ಷನಲ್, ಇದು ಟಾಪ್ ಎಂಡ್ ಆಗಿರುತ್ತೆ. 15,000 ಅಷ್ಟೇ ಓಡಿರೋದು? ಹೌದು ಸರ್, 15,000 ಓಡಿದೆ. ನಿಮ್ ಸಿಂಗಲ್ ಏರ್ ಬ್ಯಾಗ್ ಕೂಡ ಇದೆ. ಓಕೆ. ಸೊ ಪೆಟ್ರೋಲ್ ವೇರಿಯಂಟ್ ಸರ್, ಇದೆಷ್ಟು ಮೈಲೇಜ್ ಬರ್ಬೋದು ಸರ್? ಇದು ಆರಾಮಾಗಿ ನಿಮಗೆ ಒಂದು 18ವರೆಗೂ ಮೈಲೇಜ್ ಕೊಡ್ತದೆ ಇದು. ಸೊ ಇದು ಬಂದ್ಬಿಟ್ಟು ನಿಮಗೆ ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ. ಇದನ್ನ ಪ್ರೈಸ್ ಅಂತ ಹೇಳೋದಾದ್ರೆ ಬರೀ 3,95,000 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲಿಂದ ಬಂದ್ರೆ ಒಂದು 3,85,000 ಈ ವೆಹಿಕಲ್ ಮಾಡ್ಕೊಡ್ತೀವಿ. ಲೋನ್ ಅಂತ ಬಂದ್ರೆ ಈಸಿಯಾಗಿ 3 ರಿಂದ 3.5 ಲಕ್ಷವರೆಗೂ ಲೋನ್ ಆಗ್ತದೆ. ಒಂದು 35,000 ಡೌನ್ ಪೇಮೆಂಟ್ ತಂದ್ರು ಸಾಕು, ಆರಾಮಾಗಿ ತಗೊಂಡು. ಇದು ಮೈಲೇಜ್ ಸರ್?
ಮೈಲೇಜ್ ಆರಾಮಾಗಿ 18ರಿಂದ 20ವರೆಗೂ ಮೈಲೇಜ್ ಬರ್ತದೆ ಸರ್. ಇದೇನಾನ ಮ್ಯಾನ್ಯಲ್ ಆಗಿತ್ತು ಅಂದರೆ 22ವರೆಗೂ ಬರ್ತಾ ಇತ್ತು. ಸೊ ಆರಾಮ ಸಿಟಿನಲ್ಲಿ 18 ಮೈಲೇಜ್ ಬರ್ತದೆ ಸರ್. ಸರ್ ಹಾಗೆ ವೈಟ್ ಕಲರ್ ಮತ್ತೊಂದು ಪೋಲೋ ಸರ್. ಸರ್ ಈ ಪೋಲೋ ಬಗ್ಗೆ ಹೇಳ್ಬೇಕಂದ್ರೆ 2015 ಮಾಡಲು. ಸೊ ಇದು ಸೆಕೆಂಡ್ ಓನರ್ ಆಗಿರುತ್ತೆ. ಬರೀ 76,000 ರನ್ ಆಗಿದೆ ಸರ್. ಓಕೆ, ಸೊ ಬಾಡಿ ಇದು ಕೂಡ ಕಂಫರ್ಟ್ ಲೈನು. ಆಫ್ಟರ್ ಮಾರ್ಕೆಟ್ ಟಚ್ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಇದೆ, ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 5.5 ಲಕ್ಷ ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದ್ರೆ 5.40ಕ್ಕೆ ವೆಹಿಕಲ್ ಕೊಡ್ತೀನಿ. 40,000 ಡೌನ್ ಪೇಮೆಂಟ್ ತರಲಿ ಸಾಕು, 5 ಲಕ್ಷ ಈಸಿಯಾಗಿ ಲೋನ್ ಆಗ್ತದೆ ಸರ್. ಸರ್ ಹಾಗೆ ಸ್ಯಾಂಟ್ರಾ ಇದೆ. ಸ್ಯಾಂಟ್ರಾ ಬಗ್ಗೆ ಹೇಳ್ಬೇಕಂದ್ರೆ 2077 ಮಾಡಲ್ ಅದು. ಸೊ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿರುತ್ತೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಇರುತ್ತೆ ಸರ್. 1.65 ಹೇಳ್ತಾ ಇದೀವಿ ಸರ್. 1.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 1.5 ಲಕ್ಷಕ್ಕೆ ಆಗುತ್ತೆ. ಹೌದು ಸರ್. ಸರ್ ಸ್ಯಾಂಟ್ರಾ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ, ಕಡಿಮೆನೇ ಇದೆ, ಬಟ್ ಮೈಲೇಜ್ ಎಷ್ಟು ಬರುವ ಸರ್ ಇದು? ಸರ್ ಮೈಲೇಜ್ ಎಲ್ಲ ನಿಮ್ಗೆ ಆರಾಮಾಗಿ 16 ಕೊಡುತ್ತೆ. ಲಾಂಗ್ ಅಲ್ಲಿಂದ ಒಂದು ಮೈಲೇಜ್ ಹೆಚ್ಚಿಗೆ ಇರುತ್ತೆ ಸರ್. ಸೊ ಅದೇ ರೀತಿ ಇನ್ನೊಂದು ಗಾಡಿ ನೀವು ನೋಡ್ತಾ ಇದ್ದೀರಾ ಸರ್, ಸ್ವಿಫ್ಟ್. ಇದು ಬಂದು VDI ಆದ್ರೂ ಕೂಡ ಇದರಲ್ಲಿ ZDI ತರನೇ ಆಪ್ಷನ್ಸ್ ಎಲ್ಲ ಇದೆ. ಯಾಕಂದ್ರೆ ಅಲಾಯ್ ವೀಲ್ ಇದೆ, ನಿಮಗೆ ಒಂದು ಟಚ್ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಕೂಡ ಇದೆ, ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಸೊ ಇಂಟೀರಿಯರ್ ಫೀಚರ್ ಬಿಡಿ ಸರ್ ಒಂದ್ಸಲ. ಸರ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರ್ತದೆ. ಸೊ ಇದರಲ್ಲಿ ಏರ್ ಬ್ಯಾಗ್ ಒಂದು ಬರಲ್ಲ. ಆಫ್ಟರ್ ಮಾರ್ಕೆಟು ನಿಮ್ಮ ಟಚ್ ಸ್ಕ್ರೀನ್ ಸಿಸ್ಟಮು, ಅಲಾಯ್ ವೀಲು ಪ್ರತಿಯೊಂದು ಹಾಕಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರು. ಕಿಲೋಮೀಟರ್ ಬಂದ್ಬಿಟ್ಟು ಬರೀ 85,000 ರನ್ ಆಗಿದೆ. ಸೊ ಎಲ್ಲೇ ಚೆಕ್ ಮಾಡಿದ್ರು ಬೇರೆ ಶೋರೂಮಲ್ಲಿ 480, 460 ಈ ಥರ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸಲ್ಲಿ ಬರೀ 4,25,000ಕ್ಕೆ ಈ ಗಾಡಿ ಕೊಡ್ತಾ ಇದ್ದೀನಿ ಸರ್. ಸೊ ಲೋನ್ ಆಪ್ಷನ್ ಅಂತ ಬಂದರೆ 3.5 ಲೋನ್ ಮಾಡ್ಕೊಡ್ತೀನಿ. ಒಂದು 75,000 ಡೌನ್ ಪೇಮೆಂಟ್ ತರಲಿ ಆರಾಮಾಗಿ ತೊಗೊಂಡೋಗಿ. ಸೊ ಯಾವ ಮಾಡಲ್ ಹೇಳಿದ್ರಲ್ಲ ಸರ್ 2013 ಸೆಕೆಂಡ್ ಓನರು. ಇದು ಬಂದು ಸ್ವಿಫ್ಟ್ ಡಿಸೈರು, ಆಪಲ್ ಶೇಪು, ಆಪಲ್ ಕಟ್ಟು. ಸೊ ಇದರಲ್ಲಿ ಬಂದು 2018 ಮಾಡಲು, ಡೀಸೆಲ್ ವೆಹಿಕಲ್, ಇನ್ಬಿಲ್ ಸಿಸ್ಟಮ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಬರೋ ಅಂತ ವೆಹಿಕಲ್. ನ್ಯೂ ಮಾಡಲ ಸರ್ ಇದು? ಹೌದು ಸರ್, ನ್ಯೂ ಶೇಪ್, ಆಪಲ್ ಶೇಪ್ ಇದೆ ಸರ್. ಇದು ನಾವೇ ಕನ್ಫ್ಯೂಸ್ ಆಗ್ಬಿಟ್ಟಬಲ್ಲ ಅಂತ ಅನ್ಕೊಂಡು. ಓಕೆ, ಫೀಚರ್ ಬಿಡಿ ಸರ್ ಹಾಗೆ. ಸರ್ ಇದು ಫ್ಯೂಚರ್ ಬಂದ್ಬಿಟ್ಟು ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು. ಸೊ ವುಡನ್ ಫಿನಿಶಿಂಗ್ ನಿಮಗೆಲ್ಲ ಡ್ಯಾಶ್ ಬೋರ್ಡ್ ಬರುತ್ತೆ. ಇನ್ಬಿಲ್ ಸಿಸ್ಟಮು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಎಲ್ಲ ಬರ್ತದೆ. ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ ವೆಹಿಕಲ್ ಅಲ್ಲಿ. ಸೊ ಸಿಂಗಲ್ ಓನರು ಬರೀ 70,000 ರನ್ ಆಗಿರುತ್ತೆ ಗಾಡಿ. ಸೊ ಪ್ರೈಸ್ ಅಂತ ಹೇಳಿದ್ರೆ 7,65,000 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲಿಂದ ಬಂದರೆ ಬರೀ 7.5 ಲಕ್ಷಕ್ಕೆ ಈ ವೆಹಿಕಲ್ ಕೊಟ್ಬಿಡ್ತೀವಿ. ಸೊ ನಿಮಗೆ ಲೋನ್ ಆಪ್ಷನ್ ಅಂತ ಬಂದರೆ ಈಸಿಯಾಗಿ 6.5ವರೆಗೂ ಲೋನ್ ಆಗ್ತದೆ. 1 ಲಕ್ಷ ಡೌನ್ ಪೇಮೆಂಟ್ ತಂದರೂ ಸಾಕು, ಆರಾಮಾಗಿ ತೊಗೊಂಡೋಗ್ಬೋದು. ಇದು ಮೈಲೇಜ್ ಸರ್? ಸರ್ ಮೈಲೇಜ್ ಆರಾಮಾಗಿ 20 ಅಬೋ ಆಫ್ಟರ್ ಸಿಟಿ ಕೊಡ್ತದೆ. ಇನ್ ಸಿಟಿನಲ್ಲಿ 18ರಿಂದ 20ವರೆಗೂ ಮೈಲೇಜ್ ಕೊಡ್ತದೆ ಸರ್. ಸೊ ಅದೇ ರೀತಿ ನೀವು ನೋಡ್ಬೋದು ಸರ್, ಹುಂಡೈ ಇಯಾನು. ಸೊ ಇದು ವಿತ್ CNG ಇರೋವಂಥ ಗಾಡಿ ಸರ್. 2012 ಮಾಡಲು. CNG ಕೂಡ ಅಡಾಪ್ಟ್ ಮಾಡಿದ್ದಾರೆ, ಅಂದರೆ ಆಫ್ಟರ್ ಮಾರ್ಕೆಟ್ ಅದು ಹಾಕಿರುವಂಥ ಗಾಡಿ. ಸೊ 60,000 ಓಡಿದೆ, ಸೆಕೆಂಡ್ ಓನರು. ಸೊ ಇದು ಬಂದುಬಿಟ್ಟು ಪ್ರೈಸ್ ಅಂತ ಹೇಳಿದ್ರೆ 2,45,000ಗೆ ವೆಹಿಕಲ್ ಕೊಡ್ತಾ ಇದ್ದೀವಿ. ಲೋನ್ ಅಂತ ಬಂದರೆ 1.80ವರೆಗೂ ಲೋನ್ ಮಾಡ್ತೀವಿ. ಒಂದು 60-65,000 ಡೌನ್ ಪೇಮೆಂಟ್ ತರಲಿ ಆರಾಮಾಗಿ ತೊಗೊಂಡೋಗಿ ಸರ್. ಓಕೆ, ನೆಕ್ಸ್ಟ್ ಸರ್ ಹಾಗೆ. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಇದು ಬಂದು ಸೆಲೆರಿಯೋ 2017 ಮಾಡಲು, ZXi ಪ್ಲಸ್. ಸೊ ನಿಮ್ಗೆ AC ಪವರ್ ಸ್ಟೇರಿಂಗು, ಡ್ಯೂಯಲ್ ಏರ್ ಬ್ಯಾಗು, ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮು ಎಲ್ಲ ಬರುವಂಥ ಗಾಡಿ. ಬರೀ 38,000 ರನ್ ಆಗಿದೆ ಸರ್ ವೆಹಿಕಲ್. ಓಕೆ, ಪ್ರೈಸ್ ಸರ್ 4,30,000 ಗಾಡಿ ಕೊಡ್ತಾ ಇದ್ದೀನಿ. 30,000 ಡೌನ್ ಪೇಮೆಂಟ್ ತರಲಿ ಸಾಕು, 4 ಲಕ್ಷ ಈಸಿಯಾಗಿ ಲೋನ್ ಮಾಡ್ತೀವಿ ಸರ್. ಅದೇ ಆಪಲ್ ಕಟ್ಟು ಇನ್ನೊಂದು, ಡೀಸೆಲ್ ಬೇಡ, ಪೆಟ್ರೋಲ್ ಬೇಕು, ನನಗೆ ವೈಟ್ ಬೇಡ, ಬ್ಲೂ ಬೇಕು ಅನ್ನೋರಿಗೆ ಒಂದು ಆಪರ್ಚುನಿಟಿ. ಇದು ಬಂದು ಫುಲ್ಲಿ ಟಾಪ್ ಎಂಡ್ ಸರ್, ZXi ಪ್ಲಸ್. ಇದು ಕೂಡ ಸಿಂಗಲ್ ಓನರ್ ಗಾಡಿ ಸರ್. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರ್ತದೆ. ಕಂಪ್ನಿಯಿಂದ ಅಲಾಯ್ ವೀಲ್ ಕೂಡ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಇನ್ಬಿಲ್ಟ್ ಸಿಸ್ಟಮ್ಮು, ಮತ್ತು ನಿಮಗೆ ವುಡನ್ ಫಿನಿಶಿಂಗ್ ಡ್ಯಾಶ್ ಬೋರ್ಡು ಎಲ್ಲ ಬರೋವಂಥ ಗಾಡಿ. ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬರೀ 70,000 ಓಡಿರೋವಂಥ ಗಾಡಿ, ಸಿಂಗಲ್ ಓನರು. ಸೊ 6,85,000 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲಿಂದ ಬಂದರೆ 6.5 ಲಕ್ಷಕ್ಕೆ ಈ ಗಾಡಿ ಮಾಡ್ಕೊಡ್ತೀನಿ ಸರ್. 50,000 ತೊಗೊಂಬರೋಕೆ ಹೇಳಿ, 6 ಲಕ್ಷ ಲೋನು, 50,000ಕ್ಕೆ ಆರಾಮಾಗಿ ತೊಗೊಂಡೋಗ್ಬೋದು ಸರ್. ಇನ್ನೊಂದು ಬೊಲೋನೋ ಇದೆ. ಈ ಬೊಲೋನೋ ಬಂದುಬಿಟ್ಟು 2018 ಮಾಡಲು, ಸಿಂಗಲ್ ಓನರ್ ಗಾಡಿ, ಆಲ್ಫಾ ವೇರಿಯಂಟು. ಆಲ್ಫಾ ಅಂದರೆ ಫುಲ್ಲಿ ಟಾಪ್ ಎಂಡ್ ಸರ್. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಪುಷ್ ಬಟನ್ ಸ್ಟಾರ್ಟು, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಕಂಪ್ನಿಯಿಂದ ಇನ್ಬಿಲ್ಟ್ ಸಿಸ್ಟಮು, ಆಟೋಮೆಟಿಕ್ ಮಿರರು, ಮತ್ತು ಡ್ಯೂಯಲ್ ಟೋನ್ ಕೂಡ ಆಪ್ಷನಲ್ಲಿದೆ. ಕ್ರೋಮ್ ಹ್ಯಾಂಡಲ್ ಕೂಡ ಇನ್ಬಿಲ್ಟ್ ಅಲ್ಲಿ ಬರ್ತದೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಬರೀ 6.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದ್ದೀನಿ ಸರ್. 18 ಮಾಡಲು ಆಟೋಮೆಟಿಕ್ ಗಾಡಿ, ಅದರಲ್ಲೂ ಆಲ್ಫಾ, 6.5 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ. 50,000 ಡೌನ್ ಪೇಮೆಂಟ್ ತರಲಿ ಆರಾಮಾಗಿ ತೊಗೊಂಡೋಗ್ಲಿ. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಸ್ವಿಫ್ಟ್ 2015 ಮಾಡಲು, ಸೆಕೆಂಡ್ ಓನರು, ಡೀಸೆಲ್ ವೇರಿಯಂಟು, ಬರೀ 86,000 ಓಡಿದೆ. ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲಾಯ್ ವೀಲ್ ಹಾಕಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದರಲ್ಲಿ ಕೂಡ ಟಚ್, ರಿವರ್ಸ್ ಕ್ಯಾಮ್ರಾ, ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೀವು ಬ್ಯಾಕ್ ಪ್ರೊಫೈಲ್ ನೋಡ್ಬೋದು. ಸೊ ಇದು ಮೈಲೇಜ್ ಎಲ್ಲ ಹೆಂಗೆ ಬರ್ಬೋದು ಸರ್? ಆರಾಮಾಗಿ ಇದು 20 ಅಬೋ, ಡೀಸೆಲ್ ಆಗಿರೋದು 20 ಅಬೋ ಖಂಡಿತವಾಗಿ ಬರ್ತದೆ. ಸಿಟಿ ಲಿಮಿಟ್ ಅಂದರೆ 18ರಿಂದ 20 ಮೈಲೇಜ್ ಬರ್ತದೆ. ಸೊ ಪ್ರೈಸ್ ವೈಸ್ ಅಂದರೆ 5,45,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ವಿಸಿಟ್ ಕೊಟ್ಟರೆ 5,25,000ಕ್ಕೆ ಈ ವೆಹಿಕಲ್ ಕೊಡ್ತಾ ಇದ್ದೀವಿ ಸರ್. ಲೋನ್ ಅಂತ ಬಂದರೆ 4.5 ಲೋನು, 75,000 ಡೌನ್ ಪೇಮೆಂಟ್ ತರಲಿ ಆರಾಮಾಗಿ ತೊಗೊಂಡೋಗಿ ಸರ್. ಸೊ ಅದೇ ರೀತಿ ಇನ್ನೊಂದು ಪೋಲೋ ನೋಡ್ತಾ ಇದ್ದೀರಾ ಸರ್. ಆಗಲೇ ಹೇಳಿದಂತೆ 3 ಪೋಲೋ ಇದೆ ಅಂತ ಹೇಳಿದೆ. ಇನ್ನೊಂದು ಪೋಲೋ ಇದೆ, ವೈಟ್ ಕಲರು. ಸಾರಿ, ಟಾಪ್ ಎಂಡ್ ಮಾಡಲು GT ಸರ್ ಇದು. ಸೊ
ಫ್ಯಾನ್ಸಿ ನಂಬರ್ ಬೇರೆ ಇದೆ. ಹೌದು ಸರ್, ಫ್ಯಾನ್ಸಿ ನಂಬರ್ ಬೇರೆ ಇದೆ. ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ಟಾಪ್ ಎಂಡ್ ಮಾಡಲ್ ಬರ್ತದೆ, GT ಮ್ಯಾನ್ಯುಯಲ್ ವೆಹಿಕಲ್ ಸರ್. ಇದು ಡೀಸೆಲ್, ಆರಾಮಾಗಿ ನಿಮ್ಗೆ 23 ಎಬೋ ಮೈಲೇಜ್ ಕೊಡುತ್ತೆ ಸರ್ ಲಾಂಗಲ್ಲಿ. 20 ಮೈಲೇಜ್ ಬರುವಂಥದ್ದು. ಸೊ ಯಾವ ಮಾಡಲ್ ಸರ್ ಹೇಳಿದ್ರಲ್ಲಿ ಇದು? ಸರ್ 2015 ಮಾಡಲ್ಲು. ಸೊ ಇದು ಪ್ರೈಸ್ ಅಂತ ಹೇಳಿದ್ರೆ ಬರೀ 5.5 ಲಕ್ಷ ಗಾಡಿ ಕೊಡಕ್ಕೆ ರೆಡಿ ಇದೀವಿ ಸರ್. 50,000 ಡೌನ್ ಪೇಮೆಂಟ್ ಕೊಟ್ಟರು ಸಾಕು, 5 ಲಕ್ಷ ಈಸಿಯಾಗಿ ಲೋನ್ ಆಗ್ತದೆ ಸರ್ ಗಾಡಿ. ಸರ್ ಏನ್ ಸರ್ ಮಾರುತಿ ಶೋರೂಮೇ ಆಗ್ಬಿಡೈತೆ ಅನ್ಸುತ್ತೆ, ಬರೀ ಮಾರುತಿ ಇಲ್ಲ, ನಮ್ಮ ಫಸ್ಟ್ ಇಂದನೂ ಅಷ್ಟೇನೆ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಮಾರುತಿ ಕಾರ್ಸ್ ಅಂದ್ರೆ ನಂಜುಂಡೇಶ್ವರ ಕಾರ್ಸ್ ಅಂತ ಹೆಸರು ಮಾಡ್ಬಿಟ್ಟಿದೀವಿ. ಯಾಕೆಂದ್ರೆ ಆಲ್ಮೋಸ್ಟ್ ನಮ್ಮಲ್ಲಿ 70% ಮಾರುತಿ ವೆಹಿಕಲ್ಸ್ ಇರ್ತದೆ, 30% ಅದರ್ ವೆಹಿಕಲ್. ಅದು ಯಾಕೆ ಕಸ್ಟಮರು ಚೂಸಿಂಗು ಸರ್ ನಮ್ಗೆ ಬೇರೆ ವೆಹಿಕಲ್ ಬೇಕು ಅನ್ನೋದ್ರಿಂದ ಇತ್ತೀಚೆಗೆ ನಾವು ಅವೆಲ್ಲ ತರಿಸ್ತಾ ಇರೋದು. ಫಸ್ಟ್ ಎಲ್ಲ ಮಾರುತಿನೇ ಇದ್ದಿದ್ದು. ಸೊ ಇದು ಬಂದ್ಬಿಟ್ಟು 2019 ಮಾಡಲು. ಸೊ ಇದು 2019 ಮಾಡಲ್ ZD ಪ್ಲಸ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪುಷ್ ಬಟನ್ ಸ್ಟಾರ್ಟು, ಡ್ಯೂಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಫರು, ಡಿಫಾಗರು, ಫಾಗ್ ಲ್ಯಾಂಪ್, ಕಂಪ್ನಿಯಿಂದ ಇನ್ಬಿಲ್ಟ್ ಸಿಸ್ಟಮು, ಪ್ರತಿಯೊಂದು A to Z ಎಲ್ಲ ಬರುವಂಥ ಗಾಡಿ. ಟೋಟಲಿ ಪ್ಯಾಕೇಜ್ ಸರ್. ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲ. ಸೊ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಅಂತಂದರೆ ನಿಮಗೆ ಯೂನಿಕ್ ಕಲರ್, ಅಂದರೆ ಒಂದು ಸಿಂಗಲ್ ಕ್ರಾಚ್ ಸಿಗಲ್ಲ, ಕ್ಲೀನಾಗಿದೆ. ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ರೆ ಇದಕ್ಕೆ? ಸರ್ ಬರೀ 6,95,000 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲಿಂದ ನಂಜುಂಡೇಶ್ವರ ಕಾರ್ಲಿಂಗ್ಸ್ಗೆ ವಿಸಿಟ್ ಕೊಟ್ಟರೆ 6,80,000 ಈ ಗಾಡಿ ಕೊಡ್ತೀವಿ ಸರ್. ಲೋನ್ ಅಂತ ಬಂದರೆ ಈಸಿಯಾಗಿ 6 ಲಕ್ಷ 6.25 ಲಕ್ಷವರೆಗೂ ಲೋನ್ ಆಗ್ತದೆ. 50,000 ತರ ಕೇಳಿ ಆರಾಮಾಗಿ ತೊಗೊಂಡು ಹೋಗ್ತೀವಿ. ಸೊ ಅದೇ ರೀತಿ ನೀವು ನೋಡ್ತಾ ಇರೋ ಸರ್ ಬಲೋನೋ. ಇದು ಬಂದ್ಬಿಟ್ಟು 2018 ಮಾಡಲು, ಫುಲ್ಲಿ ಟಾಪ್ ಎಂಡ್ ಸರ್ ಇದು ವೆಹಿಕಲ್ಲು. ಸೊ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಆಗಿರುತ್ತೆ. ಇದು ವೆಹಿಕಲ್ ಕಿಲೋಮೀಟರ್ ಬಂದ್ಬಿಟ್ಟು ಬರೀ 50,000 ರನ್ ಆಗಿರುತ್ತೆ ಸರ್ ಗಾಡಿ. ಆಟೋಮೆಟಿಕ್ ವೇರಿಯಂಟು, ಫುಲ್ ಟಾಪ್ ಎಂಡ್. ಸೊ ಆಟೋಮೆಟಿಕ್ ವೇರಿಯಂಟ್ ಹುಡುಕ್ತಾ ಇರೋರಿಗೆ, ಈ ಸಿಟಿ ಇದಕ್ಕೆ ಗೇರ್ ಹಾಕೋಕ್ಕಾಗಲ್ಲ ಅನ್ನೋರಿಗೆ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ರೆ ಸರ್ ಇದಕ್ಕೆ? ಸರ್ ಇದು ಪ್ರೈಸ್ ಅಂತ ಹೇಳೋದಾದ್ರೆ ಬರೀ 5,95,000 ಹೇಳ್ತಾ ಇದ್ದೀನಿ. ಸೊ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ದು ಗಾಡಿ ಇದು, ಹೆಸರು ಹೇಳೋ ಆಗಿಲ್ಲ, ಒಳ್ಳೆ ಪರ್ಸನ್ದೇ ಗಾಡಿ ಇದೆ. ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸ್ವಲ್ಪ ಹೆಸರಾಂತ ಒಬ್ರುದೇ ಗಾಡಿ ಅದು. ಸೊ ತಗೊಳಕ್ ಬಂದವರಿಗೆ ಅದು ಗೊತ್ತಾಗೇ ಆಗ್ತದೆ, ತೊಂದರೆ ಇಲ್ಲ. ಸೊ 5,80,000 ಈ ವೆಹಿಕಲ್ ಕೊಡ್ತಾ ಇದ್ದೀವಿ. ಒಂದು 50,000 ಡೌನ್ ಬೇಡ, 30,000 ಡೌನ್ ಪೇಮೆಂಟ್ ತರಲಿ, 50 ತರಲಿ, ಆ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 0 ಡೌನ್ ಪೇಮೆಂಟ್ ಕೂಡ ಮಾಡಿಕೊಡೋಕ್ಕೆ ಈ ಗಾಡಿನ ರೆಡಿ ಇದ್ದೀವಿ. ಸೊ ಗಾಡಿ ಬರೆದಿದ್ದು ಬರೀ 50,000 ಓಡಿದೆ, ಆಟೋಮೆಟಿಕ್ಕು, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ಲು, ತುಂಬ ಚೆನ್ನಾಗಿದೆ ಸರ್. 2018 ಮಾಡಲ್ ಗಾಡಿ ಸರ್. ಇದು ಬಂದುಬಿಟ್ಟು 2021 ಮಾಡಲು ಗ್ಲಾನ್ಸಾ. ಸೊ ಇದು ಬಂದುಬಿಟ್ಟು ಸಿಂಗಲ್ ಓನರ್ ಆಗಿರುತ್ತೆ. ಕಿಲೋಮೀಟ್ರ್ ಬಂದುಬಿಟ್ಟು ಬರೀ 78,000 ರನ್ ಆಗಿದೆ ಸರ್ ಗಾಡಿ. 78. ಇದು ಫೀಚರ್ ನೋಡ್ಕೋಬೋದು, ಇಂಟೀರಿಯರ್ ಎಲ್ಲ ನೋಡ್ಬೋದು, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಎಷ್ಟು ಓಡಿದೆ ಇದು? ಸರ್ ಬರೀ 78 ರನ್ ಆಗಿದೆ ಸರ್ ಅಷ್ಟೇ. ಅದು ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇರುವಂಥದ್ದು ಸರ್. ಟೋಟಲ್ ಪ್ಯಾಕೇಜ್ ಸರ್. ಇದರಲ್ಲೂ ಕೂಡ ಎಲ್ಲ ಬರ್ತದೆ. G ವೇರಿಯಂಟ್ ಆದರೂ ಕೂಡ ನಿಮ್ಮ ಪುಷ್ ಬಟನ್ ಸ್ಟಾರ್ಟು, ರಿವರ್ಸ್ ಸೆನ್ಸಾರು, ಇನ್ಬಿಲ್ಟು ನಾವಿಗೇಷನ್ ಸಿಸ್ಟಮು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಕ್ರೋಮ್ ಹ್ಯಾಂಡಲು, ಆಟೋಮೆಟಿಕ್ ಮಿರರು ವಿತ್ ಸ್ಪಾಯ್ಲರು ಎಲ್ಲ ಬರುವಂಥ ಗಾಡಿ. ಸಿಂಗಲ್ ಓನರು. ಕಿಲೋಮೀಟ್ರ್ ಕೂಡ ಬರೀ ಕಮ್ಮಿ ಓಡಿದೆ, 78,000 ರನ್ ಆಗಿದೆ. ಸೊ ಇದು ಬಂದುಬಿಟ್ಟು 7,95,000 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲಿಂದ ಬಂದರೆ 7,80,000 ಗಾಡಿ ಕೊಡೋಕೆ ರೆಡಿ ಇದೀವಿ ಸರ್. ಸೊ ಲೋನ್ ಅಂತ ಬಂದರೆ 50,000 ತರ ಕೇಳಿ ಸರ್. 7 ಲಕ್ಷ 7.5 ಲಕ್ಷವರೆಗೂ ಲೋನ್ ಮಾಡ್ತೀವಿ. ಪ್ರೊಫೈಲು ನಾನು ಮೊದಲಿಂದ ಕಡೆಯವರೆಗೂ ವಿಡಿಯೋದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಸ್ಟಮರ್ಗೆ ತುಂಬ ಜನ ನನಗೆ ಕ್ವಶನ್ ಮಾಡ್ತೀರಾ, ಹೇಳ್ತೀರಾ, ಮೆಸೇಜ್ ಮಾಡ್ತೀರಾ, ಸರ್ ನೀವು ಹೇಳ್ದಂಗೆ ನನಗೆ ಲೋನ್ ಬೇಕು ಸರ್ ಅಂತ ಕೇಳ್ತೀರಾ. ಖಂಡಿತ ನೋಡಿ ವೀಕ್ಷಕರೇ, ಪ್ರತಿ ಗಾಡಿಗೂ ಕೂಡ ಅದ್ರ ವ್ಯಾಲ್ಯೂಯೇಷನ್ ಅದಕ್ಕಿದ್ದೇ ಇರ್ತದೆ. ಬಟ್ ನಿಮ್ಮಲ್ಲಿ ಕುಂದುಕೊರತೆ ಇಲ್ಲ ಅಂದರೆ ಯಾವುದರಲ್ಲಿ, ಡಾಕ್ಯುಮೆಂಟೇಷನಲ್ಲಿ, ಸೊ ಸಿವಿಲ್ ಸ್ಕೋರ್ ಆಗ್ಬೋದು, ನಿಮ್ಮ ಇನ್ಕಮ್ ಆಗ್ಬೋದು, ಎರಡೂ ಕರೆಕ್ಟಾಗಿತ್ತು ಅಂದರೆ ನಾವು 0 ಡೌನ್ ಪೇಮೆಂಟ್ ಕೂಡ ಮಾಡಿಕೊಡೋಕ್ಕೆ ರೆಡಿ ಇರ್ತೀವಿ ವೀಕ್ಷಕರೇ. ಇದನ್ನು ಬಂದುಬಿಟ್ಟು ನಿಮಗೆ ಈಸಿಯಾಗಿ 7ರಿಂದ 7.5 ಲಕ್ಷ ಲೋನ್ ಆಗ್ತದೆ. 30,000 50,000 80,000 ಏನನ್ನ ಡೌನ್ ಪೇಮೆಂಟ್ ತನ್ನಿ, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಖಂಡಿತವಾಗಿ ಲೋನ್ ಮಾಡ್ಕೊಡ್ತೀವಿ ಸರ್. ಇದು ಬಂದು ಮಾರುತಿ ಎರ್ಟಿಗಾ. ಸೊ 2017 ಮಾಡಲು ZD ಪ್ಲಸ್ ಸರ್. ಇದು AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪು, ಮತ್ತು ನಿಮಗೆ ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಬರುವಂಥ ಗಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ SVSH ಇಂಜಿನ್ ಇರುತ್ತೆ ಇದರಲ್ಲಿ, ಅಂದರೆ ನಿಮಗೆ ಮೈಲೇಜ್ ಬರ್ತದೆ. ಸೊ ಇದೆಲ್ಲ ನಿಮಗೆ ಲಾಂಗಲ್ಲಿ 22 23ವರೆಗೂ ಮೈಲೇಜ್ ಕೊಡ್ತದೆ. ಸೊ ಇವತ್ತು ಯಾವುದಾದ್ರೂ 7+1 ವೆಹಿಕಲಲ್ಲಿ 20 ಮೇಲೆ ಮೈಲೇಜ್ ಕೊಡೋದು ಯಾವುದಾದ್ರೂ ಇದೆ ಅಂದರೆ ಎರ್ಟಿಗಾ ಮಾತ್ರ ಸರ್ ಅದು. ಸೊ ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ ಕೂಡ ಫುಲ್ಲಿ ಟಾಪ್ ಎಂಡ್ ZA ಪ್ಲಸ್ ಆಗಿರೋದ್ರಿಂದ ನಿಮ್ಮ ಪುಷ್ ಬಟನ್ ಸ್ಟಾರ್ಟಿಂದ ಹಿಡಿದು ಟೋಟಲ್ ಪ್ಯಾಕೇಜ್ ಅಂದರೆ ಬ್ಯಾಕ್ ವೈಫರ್ವರೆಗೂ ನಿಮ್ಗೆ ಎಲ್ಲ ಆಪ್ಷನ್ಸ್, ಇದ್ರ ಮೇಲೆ ಏನೋ ಆಪ್ಷನ್ ಸಿಗಲ್ಲ, ಎಲ್ಲ ಆಪ್ಷನ್ಸ್ ಇದರಲ್ಲಿ ಇರ್ತದೆ. ಸೊ ಇದು ಕಿಲೋಮೀಟ್ರ್ ಬಂದುಬಿಟ್ಟು ಬರೀ 80,000 ರನ್ ಆಗಿದೆ, ಡೀಸೆಲ್ ವೆಹಿಕಲ್ಲು, ಸಿಂಗಲ್ ಓನರು. ಸೊ ಇದನ್ನ ಪ್ರೈಸ್ನ ಬಂದುಬಿಟ್ಟು ನಾವು 9.5 ಲಕ್ಷ ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲಿಂದ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ವಿಸಿಟ್ ಕೊಟ್ಟರೆ 9,25,000 ಗಾಡಿ ಕೊಡೋಕೆ ರೆಡಿ ಇದ್ದೀವಿ.
ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ವೀಕ್ಷಕರೇ 8.5 ಇಂದ 9 ಲಕ್ಷ ಲೋನ್ ಆಗುತ್ತೆ. 25,000 75,000 1 ಲಕ್ಷ ಏನೇ ತನ್ನಿ, ಪ್ರೊಫೈಲ್ ಚೆನ್ನಾಗಿದೆ ಖಂಡಿತ ಲೋನ್ ಮಾಡ್ಕೊಡ್ತೀವಿ. ವರ್ಣ ಸರ್ ಹಾಗೆ ಸರ್ ವರ್ಣ ಫ್ಲೂಡಿಕ್ ಬಗ್ಗೆ ಹೇಳ್ಬೇಕಂದ್ರೆ 2012 ಮಾಡಲು SX ವೇರಿಯಂಟು. SX ಅಂದರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾರ್, ಫಾಗ್ ಲ್ಯಾಂಪು, ಡ್ಯುಯಲ್ ಏರ್ ಬ್ಯಾಗು, ನಿಮಗೆ ಆಫ್ಟರ್ ಮಾರ್ಕೆಟು ಟಚ್ ಕೂಡ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಕಂಪ್ನಿಯಿಂದ ಅಲ್ಲ ವೀಲ್ ಇದೆ. ಗಾಡಿ ಮಾತ್ರ ತುಂಬ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಡೀಸೆಲ್ ಗಾಡಿ. ಸೊ ಬರೀ 72,000 ಓಡಿರೋ ಅಂತ ಗಾಡಿ ಸರ್. 4,85,000 ಹೇಳ್ತಾ ಇದೀವಿ. ನಿಮ್ಮ ಚಾನಲಿಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದರೆ 4.5 ಲಕ್ಷಕ್ಕೆ ಈ ಗಾಡಿ ಕೊಡಕ್ಕೆ ರೆಡಿ ಇದೀವಿ ಸರ್. ಲೋನ್ ಅಂತ ಬಂದರೆ ಈಸಿಯಾಗಿ 4 ಲಕ್ಷ ಲೋನು, 50,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಆರಾಮ ತೊಗೊಂಡೋಗ್ಬೋದು ಸರ್. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಇನ್ನೊಂದು ಎರ್ಟಿಗಾ. ಸೊ ನೀವು ಡೀಸೆಲ್ ತೋರಿಸ್ದೆ, ಅದೇ ರೀತಿ ಪೆಟ್ರೋಲು. ಇದು ಬಂದುಬಿಟ್ಟು 2013 ಮಾಡಲು. ಸೊ ಇದು ಕೂಡ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಕಿಲೋಮೀಟರ್ ಬಂದು ಬರೀ 70,000 ರನ್ ಆಗಿದೆ ಸರ್ ಗಾಡಿ. 70,000 ಇದರಲ್ಲೂ ಸ್ಕ್ರೀನ್ ಟಚ್ ಎಲ್ಲ ಆಫ್ಟರ್ ಮಾರ್ಕೆಟ್ ಟಚ್ ಕೂಡ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, ಬ್ರಾಂಡ್ ನ್ಯೂ ಟೈರ್ ಇದೆ, ಪೆಟ್ರೋಲ್ ವೇರಿಯಂಟ್ ಗಾಡಿ ಇದಾಗಿರುತ್ತೆ ಸರ್. ಮೈಲೇಜ್ ಸೇಮ್ ಆಸೆ ಇದು. ಮೈಲೇಜ್ ಎಷ್ಟು ಬರ್ಬೋದು ಇದು ಸರ್? ಮೈಲೇಜ್ ಇದೆಲ್ಲ ನಿಮಗೆ ಸಿಟಿನಲ್ಲಿ ಆರಾಮಾಗಿ 16ವರೆಗೂ ಮೈಲೇಜ್ ಬರ್ತದೆ. ಸೊ ಲಾಂಗ್ ಅಲ್ಲಿ ನೀವು ಹೋಗ್ತೀನಿ ಅಂದ್ರೆ 18ವರೆಗೂ ಮೈಲೇಜ್ ಬರ್ತದೆ. ಗಾಡಿ ಮಾತ್ರ ತುಂಬಾ ಅದ್ಭುತವಾಗಿ ಶೋರೂಮ್ ತರ ಗಾಡಿ ಇಟ್ಟಿದ್ದಾರೆ. ಸೊ ಕಲ್ಯಾಣಿಲೇ ಎಲ್ಲ ಸರ್ವಿಸ್ ಆಗಿದೆ, ಹಿಸ್ಟ್ರಿ ಕೂಡ ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಸೊ ಪ್ರೈಸ್ ಅಂತ ಹೇಳೋದಾದ್ರೆ ಬರೀ ಈ ವೆಹಿಕಲ್ನ 5,95,000 ಹೇಳ್ತಾ ಇದೀವಿ. ನಿಮ್ಮ ಚಾನಲಿಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ವಿಸಿಟ್ ಕೊಡಿ, 5,80,000 ಈ ಗಾಡಿ ಕೊಡ್ತಾ ಇದೀವಿ. ಲೋನ್ ಅಂತ ಬಂದ್ರೆ 5 ರಿಂದ 5.5 ಲೋನು, 50 ರಿಂದ 75,000 80,000 ಡೌನ್ ಪೇಮೆಂಟ್ ತನ್ನಿ ವೀಕ್ಷಕರೇ, ತಗೊಂಡೋಗಿ. ಸರ್ ಡೆಸ್ಟರ್ ಸರ್ ಡೆಸ್ಟರ್ ಬಗ್ಗೆ ಹೇಳ್ಬೇಕಂದ್ರೆ 2015 ಮಾಡಲು, ಸೆಕೆಂಡ್ ಓನರು ಬರೀ 72,000 ರನ್ ಆಗಿದೆ ಸರ್ ಗಾಡಿ. ಸೊ ಬಾಡಿಲೇ ನೋಡ್ಕೋಬಹುದು. ಇಂಟೀರಿಯರ್ ಫೀಚರ್ ಬಿಡಿ ಸರ್ ಹಾಗೆ. ಸರ್ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪು, ರೇರ್ ವೈಸರ್ ಕೂಡ ಇನ್ಬಿಲ್ಟ್ ಎಲ್ಲ ಬರ್ತದೆ ವೆಹಿಕಲ್ ಅಲ್ಲಿ. ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಆಫ್ಟರ್ ಮಾರ್ಕೆಟ್ ಇದರಲ್ಲಿ ಕೂಡ ಟಚ್ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಹಾಕಿದ್ದಾರೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ. ಇದು 85 PS ಆಗಿರೋದ್ರಿಂದ 22 ರಿಂದ 25ವರೆಗೂ ಮೈಲೇಜ್ ಬರ್ತದೆ ಲಾಂಗ್ ಅಲ್ಲಿ. ಸಿಟಿನಲ್ಲಿ 18 ರಿಂದ 20ವರೆಗೂ ಮೈಲೇಜ್ ಬರ್ತದೆ ಸರ್ ಈ ವೆಹಿಕಲ್ ಅಲ್ಲಿ. ಪ್ರೈಸು ಸರ್ ಪ್ರೈಸ್ ಅಂತ ಹೇಳೋದಾದ್ರೆ 6,65,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ ಬರೀ 6.5 ಲಕ್ಷಕ್ಕೆ ಗಾಡಿ ಕೊಡಕ್ಕೆ ರೆಡಿ ಇದೀವಿ. 50,000 ಡೌನ್ ಪೇಮೆಂಟ್ ಕೊಟ್ಟರು ಸಾಕು ಸರ್, ಈಸಿಯಾಗಿ 6 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. ಸರ್ ಹಾಗೆ ಇಕೋ ಸ್ಪೋರ್ಟ್ಸ್ ಇದೆ ಹೇಳಿ ಸರ್ ಹಾಗೆ. ಇಕೋ ಸ್ಪೋರ್ಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ 2014 ಮಾಡಲು, ಸೆಕೆಂಡ್ ಓನರು, ಬರೀ 70,000 ಓಡಿರುವಂತ ಗಾಡಿ. ಸೊ ಇದು ಟೈಟಾನಿಯಂ ಆಗಿರೋದ್ರಿಂದ ಫುಲ್ಲಿ ಟಾಪ್ ಎಂಡ್ ಬರ್ತದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪು, ಡ್ಯುಯಲ್ ಏರ್ ಬ್ಯಾಗು, ಇನ್ಬಿಲ್ಟ್ ಕಂಪ್ನಿ ಆಡಿಯೋ ಕಂಟ್ರೋಲ್ ಸಿಸ್ಟಮ್, ಪ್ರತಿಯೊಂದು ಎಲ್ಲ ಬರ್ತದೆ. ಸೊ ವೆಹಿಕಲ್ ಕೂಡ ತುಂಬಾ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಬರೀ 70,000 ರನ್ ಆಗಿದೆ ಸರ್ ಗಾಡಿ. 70,000 ಅಷ್ಟೇ. ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಆರಾಮಾಗಿ ಇದೆಲ್ಲ 23, 22 ಲಾಂಗ್ ಅಲ್ಲಿ ಕೊಡ್ತದೆ. ಸಿಟಿ ಅಂತ ಹೇಳಿದಾಗ 18 to 20 ಕಣ್ಮುಚ್ಕೊಂಡು ಕೊಡುತ್ತೆ ಮೈಲೇಜು. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಪ್ರೈಸ್ ಅಂದ್ರೆ ಬರೀ 5,45,000 ಹೇಳ್ತಾ ಇದೀವಿ ಸರ್. ಬರೀ 5,45,000 ಕೊಡ್ತೀವಿ. ಲೋನ್ ಅಂತ ಬಂದ್ರೆ 5 ಲಕ್ಷ ಲೋನು ವೀಕ್ಷಕರೇ, 45,000 ತಗೊಂಬನ್ನಿ, ಆರಾಮ ತಗೊಂಡೋಗಿ. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಇನ್ನೊಂದು ನಿಮಗೆ ಎರ್ಟಿಗಾ ಗಾಡಿ. ಸೊ ಇದು ಒಂದು 2015 ಮಾಡಲು ಡೀಸೆಲ್ ವೆಹಿಕಲ್ಲು, ಸೆಕೆಂಡ್ ಓನರ್ ಆಗಿರುತ್ತೆ. ಇದು ಬಂದು 85,000 ರನ್ ಆಗಿದೆ ಗಾಡಿ. ಸೊ ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ನಿಮಗೆ ಒಳ್ಳೆ ಲೆದರ್ ಸೀಟು, ಆಫ್ಟರ್ ಮಾರ್ಕೆಟ್ ಟೆಚ್ಚು, ರಿವರ್ಸ್ ಕ್ಯಾಮ್ರಾ, ಪ್ರತಿಯೊಂದು ಆಪ್ಷನ್ ಇದೆ. ಸೊ ಇದು ಪ್ರೈಸ್ ಅಂತ ಹೇಳೋದಾದ್ರೆ 7.5 ಲಕ್ಷ ಹೇಳ್ತಾ ಇದೀವಿ. ನಿಮ್ಮ ಚಾನಲಿಂದ ಬಂದರೆ 7,30,000 ಈ ಗಾಡಿ ಕೊಟ್ಬಿಡ್ತೀವಿ. ಸೊ ಲೋನ್ ಅಂತ ಬಂದರೆ 6.5 ಲಕ್ಷ ಈಸಿಯಾಗಿ ಲೋನ್ ಆಯ್ತದೆ. ಒಂದು 80,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಆರಾಮಾಗಿ ಆಗ್ತದೆ ಸರ್. ಡೆಸ್ಟರ್ ಸರ್ ಹಾಗೆ. ಸರ್ ಅದೇ ರೀತಿ ಇನ್ನೊಂದು ಡೆಸ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಬಂದ್ಬಿಟ್ಟು 2016 ಮಾಡಲು, ಸೆಕೆಂಡ್ ಓನರು, RXZ ಅಂದರೆ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗು, ಆಫ್ಟರ್ ಮಾರ್ಕೆಟ್ ಟಚ್ ಕೂಡ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಇದೆ. ಸೊ ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಇದೆ, ರೇರ್ ವೈಸರ್ ಇದೆ, ಪ್ರತಿಯೊಂದು ಎಲ್ಲ ಇರುವಂಥ ಗಾಡಿ. ಆಫ್ಟರ್ ಮಾರ್ಕೆಟ್ ಕಂಪ್ನಿಯಿಂದನೇ ಎಲ್ಲ ವೀಲ್ ಕೂಡ ಬಂದಿರುತ್ತೆ. ಸೊ ಇದು ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 7.25 ಲಕ್ಷ ನಾವು ಹೇಳ್ತಾ ಇರೋದು ಮಾರ್ಕೆಟಿಂಗ್ ಪ್ರೈಸು. ನಿಮ್ಮ ಚಾನಲಿಂದ ಬಂದರೆ 6,90,000 ಈ ಗಾಡಿ ಕೊಡ್ತಾ ಇದ್ದೀವಿ ಸರ್. ಲೋನ್ ಅಂತ ಬಂದರೆ ಈಸಿಯಾಗಿ 6 ರಿಂದ 6.5 ಲೋನು, 40,000 ದಿಂದ 90,000 ತಂದು ಆರಾಮ ತಗೊಂಡೋಗಿ ಸರ್. ಅದೇ ರೀತಿ ಇನ್ನೊಂದು ಬ್ರೀಜಾ ನೋಡ್ತಾ ಇರ್ಬೋದು ಸರ್. ಇದು ಬಂದು 2017 ಮಾಡಲು. ಸೊ ಸೆಕೆಂಡ್ ಓನರ್ ಆಗಿರುತ್ತೆ. ಕಿಲೋಮೀಟರ್ ಬಂದ್ಬಿಟ್ಟು ಬರೀ 82,000 ರನ್ ಆಗಿದೆ ಸರ್ ಈ ಗಾಡಿ. ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆ BBS ಮ್ಯಾಗ್ವಿಲ್ ಹಾಕಿದ್ದಾರೆ, ಆಫ್ಟರ್ ಮಾರ್ಕೆಟ್ ಹೊಸ ಟೈರ್ ಹಾಕಿದ್ದಾರೆ, ಒಳ್ಳೆ ಟಚ್ ಹಾಕಿದ್ದಾರೆ, ಒಳ್ಳೆ ಲೆದರ್ ಸೀಟು. ಸೊ BBS ಮ್ಯಾಗ್ವಿಲ್ಲು, ಎಕೋಮೋ ಟೈರ್ಸು ಎಲ್ಲ ಹಾಕಿರೋದು. ಸೊ ಎಲ್ಲ 1.5 ಲಕ್ಷ ರೂಪಾಯಿ ಫಿಟ್ಟಿಂಗ್ ಇದೆ ವೆಹಿಕಲಲ್ಲಿ. ಸೊ 7,85,000 ಈ ಗಾಡಿ ಕೊಡ್ತಾ ಇದ್ದೀನಿ ಸರ್, ಫೈನಲ್ ಟು ಫೈನಲ್ ಪ್ರೈಸು. ಲೋನ್ ಅಂತ ಬಂದರೆ 7 ರಿಂದ 7.5 ಲಕ್ಷ ಲೋನು, 50-80 ಏನೇ ಡೌನ್ ಪೇಮೆಂಟ್ ಅಂದ್ರೂ ಆರಾಮಾಗಿ ಆಗ್ತದೆ ಸರ್. ಇದು ಹೇಳಿ ಸರ್ ಹಾಗೆ. ಸರ್ 2011 ಮಾಡಲು ವಿ ವರ್ಷನ್ ಗಾಡಿ ಸರ್. ಇದು ಬರೀ 1,63,000 ರನ್ ಆಗಿದೆ ಅಷ್ಟೇ. ಸೊ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ಬರೀ 6,80,000 ಕೊಡ್ತಾ ಇದೀವಿ. ವಿ ವರ್ಷನ್ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್ ಇದು.
ಸೊ ಮೈಲೇಜ್ ಸರ್ ಹಾಗೆ ಸರ್ ಮೈಲೇಜ್ ಎಲ್ಲ ಆರಾಮಾಗಿ ಇದೆಲ್ಲ ಆನೆ ಅಲ್ವಾ ಸರ್ 13 ಮೈಲೇಜ್ ಖಂಡಿತವಾಗಿ ಕೊಡ್ತದೆ. ಸೊ ಇನೋವಾ ವಿ ವರ್ಷನ್ ಫುಲ್ಲಿ ಟಾಪ್ ಎಂಡ್ 11 ಅಲ್ಲಿ ಝೆಡ್ ಇರಲಿಲ್ಲ. ಸೊ 14 ಆಫ್ಟರ್ ಮಾತ್ರ ಝೆಡ್ ಬಂದಿದೆ, ಅಲ್ಲಿವರೆಗೂ ಇದೇ ಟಾಪ್ ಎಂಡು. ಸೊ ಇದು ಇಂಟರ್ಕೂಲರ್ ಇಂಜಿನು, ಇಂಟರ್ಕೂಲರ್ ಆಗಿರೋದ್ರಿಂದ ಒಳ್ಳೆ ಇಂಜಿನ್ ಇದರಲ್ಲಿ ವೆಹಿಕಲ್ ಇರೋದು. ಸೊ ಇದು ಬಂದ್ಬಿಟ್ಟು 2011 ಬರೀ 6,80,000 ಗಾಡಿ ಕೊಡ್ತಾ ಇದ್ದೀನಿ. 1.5 ಡೌನ್ ಪೇಮೆಂಟ್ ತನ್ನಿ ವೀಕ್ಷಕರೇ, ಆರಾಮಾಗಿ ಲೋನ್ ಮಾಡ್ಕೊಂಡು ಹೋಗಿ. ಸರ್ ಇ ಟಿ ಎಸ್ ಇದೆ ಹೇಳಿ ಸರ್ ಹಾಗೆ. ಸರ್ ಇಟಿಎಸ್ ಬಗ್ಗೆ ಹೇಳ್ಬೇಕಂದ್ರೆ ಇಟಿಎಸ್ GD ಇದು ಬಂದ್ಬಿಟ್ಟು 2012 ಮಾಡಲು ಥರ್ಡ್ ಓನರ್ ಆಗಿರೋ ಒಂದೇ ಒಂದು ಉದ್ದೇಶದಿಂದ 3,40,000 ಗಾಡಿ ಕೊಡ್ತಾ ಇದ್ದೀನಿ ಸರ್. ಆಫ್ಟರ್ ಮಾರ್ಕೆಟ್ ಎಲ್ಲಿ ಬೇಕಾನ ಚೆಕ್ ಮಾಡಿ, ಎಲ್ಲಿ ಚೆಕ್ ಮಾಡಿದ್ರು ಕೂಡ 5,5 ಲಕ್ಷ 4,80 ಈ ತರ ಇದೆ ಮಾರ್ಕೆಟ್ ಇದಕ್ಕೆ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ನಿಮ್ಮ ಚಾನಲ್ ಇಂದ ಬಂದ್ರೆ 3,40,000 ಗಾಡಿ ಕೊಡ್ತಾ ಇದ್ದೀನಿ ಸರ್. ಯಾವ ಮಾಡಲ್ ಹೇಳಿದ್ರಲ್ಲ ಸರ್ 2012 ಸರ್, 12 ಮಾಡಲು ಥರ್ಡ್ ಓನರ್ ವೆಹಿಕಲ್ ಸರ್. ಓಕೆ ಸರ್ ನೆಕ್ಸ್ಟ್ ಹಾಗೆ ಸರ್. ಸರ್ ಅದೇ ರೀತಿ ನೀವು ನೋಡ್ಬೇಕಂದ್ರೆ ಫಿಯೇಟ್ ಪುಂಟೋ 2009 ಮಾಡಲು ಒಳ್ಳೆ ಮಾರ್ವಿನ್ ಸೀಟ್ ಕವರ್ ಹಾಕಿದ್ದಾರೆ, ಗಾಡಿನೂ ಚೆನ್ನಾಗಿದೆ, ಮ್ಯಾಗ್ವಿಲ್ ಹಾಕಿದ್ದಾರೆ, ಹೆಡರ್ಸ್ ಕೂಡ ಇದೆ. ಸೊ ಇದು ಪ್ರೈಸ್ ಅಂತ ಹೇಳೋದಾದ್ರೆ ಸರ್, ಇವತ್ತೊಂದು ಆಲ್ಟೋ ತಗೋಬೇಕು 2009 ಮಾಡಲ್ ಅಂದ್ರೆ 1.5 ಲಕ್ಷ 2 ಲಕ್ಷ ಇದೆ. ಅದಕ್ಕಿಂತ ಕಡಿಮೆ ರೇಟ್ನಲ್ಲಿ ಬರೀ 1,45,000ಕ್ಕೆ ಫಿಯೇಟ್ ಪುಂಟೋ ಕೊಡ್ತಾ ಇದ್ದೀನಿ ಸರ್. ಓಕೆ i20 ಸರ್ ಹಾಗೆ. ಸರ್ i20 2012 ಮಾಡಲು ಸ್ಪೋರ್ಟ್ಸ್ ಆಪ್ಷನ್, ಸಿಂಗಲ್ ಏರ್ ಬ್ಯಾಗು, ಕಂಪ್ನಿಯಿಂದ ಅಲಾಯ್ ವೀಲ್ ಕೂಡ ಬರ್ತದೆ, ಹೊಸ ಟೈರ್ ಕೂಡ ಇದೆ, ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ಸಿಂಗಲ್ ಏರ್ ಬ್ಯಾಗ್ ಕೂಡ ಫ್ಯೂಚರ್ ಅಲ್ಲಿ ಬರುತ್ತೆ ಇದರಲ್ಲಿ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 3.5 ಲಕ್ಷಕ್ಕೆ ಮಾಡ್ಕೊಡ್ತಾ ಇದ್ದೀನಿ ಸರ್. ಇದು ಲೋನ್ ಸರ್ 50,000 ಕೊಟ್ಟರೆ ಸಾಕು ಸರ್, 3 ಲಕ್ಷ ಆರಾಮಾಗಿ ಲೋನ್ ಆಗ್ತದೆ ಸರ್. ಇದೆ ಸರ್ ಕ್ವಿಡ್ ಹಾಗೆ. ಕ್ವಿಡ್ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್, RXL ವೆಹಿಕಲ್ ಇದು. ಸೊ ಹೊಸ ಟೈರ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ಬರೀ 3,45,000ಕ್ಕೆ ಈ ಗಾಡಿ ಕೊಡ್ತಾ ಇದೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 45,000 ಡೌನ್ ಪೇಮೆಂಟ್ ತರಲಿ 3 ಲಕ್ಷ ಈಸಿಯಾಗಿ ಲೋನ್ ಆಗ್ತದೆ ಸರ್. ಸರ್ ಎಸ್ ಕ್ರಾಸ್ ಇದು ಬಂದು ಸಿಂಗಲ್ ಓನರು. ಸೊ ಆಲ್ಫಾ ವೇರಿಯಂಟ್. ಆಲ್ಫಾ ಅಂದ್ರೆ ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಪುಷ್ ಬಟನ್ ಸ್ಟಾರ್ಟ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪು, ಆಟೋಮೆಟಿಕ್ ಮಿರರು, ಕ್ರೋಮ್ ಹ್ಯಾಂಡಲ್, ಪ್ರತಿಯೊಂದು ಎಲ್ಲ ಬರುವಂತ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಇದು ಮೈಲೇಜ್ ಸರ್ ಇದು. ಸರ್ ಮೈಲೇಜ್ ಆರಾಮಾಗಿ ಇದು ಶಿಫ್ಟ್ ತರ ಮೈಲೇಜು. ಸೊ ನಿಮಗೆ 18ರಿಂದ 20 ಮೈಲೇಜು, ಲಾಂಗ್ ಅಲ್ಲಿ 21ವರೆಗೂ 22ವರೆಗೂ ಮೈಲೇಜ್ ಬರ್ತದೆ. ಸೊ ಸಿಂಗಲ್ ಓನರ್ ಆಗಿದೆ ಸರ್. ಎಲ್ಲೇ ಚೆಕ್ ಮಾಡಲಿ ಎಸ್ ಕ್ರಾಸು, ಅದರಲ್ಲೂ ಆಲ್ಫಾ ವೇರಿಯಂಟು 6.5 ಲಕ್ಷ 6.25 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಮೈ ಬಜಾರ್ ಚಾನಲ್ಗೆ ನಾವು ಸಬ್ಸ್ಕ್ರೈಬ್ ಆಗಿದ್ದೀವಿ ಅಂತ ನಮ್ಮ ಆಫೀಸ್ಗೆ ಬಂದರೆ ಬರ್ರೆ 5,80,000 ಗಾಡಿ ಕೊಡ್ತೀವಿ. ಅದರಲ್ಲೂ 30,000 50,000 ಏನೇ ಡೌನ್ ಪೇಮೆಂಟ್ ತರಲಿ ಆರಾಮಾಗಿ ತಗೊಂಡೋಗ್ಲಿ ಸರ್. ಪ್ರೊಫೈಲ್ ಚೆನ್ನಾಗಿರಲಿ ಸಾಕು ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್ ವ್ಯಾಗನರು. ಸೊ VXI ಇದು ಬಂದ್ಬಿಟ್ಟು VXI ಆಪ್ಷನಲ್ ಆಗಿರೋದ್ರಿಂದ ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಡ್ಯುಯಲ್ ಏರ್ ಬ್ಯಾಗು ಎಲ್ಲ ಬರುವಂಥ ವೆಹಿಕಲ್ ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಸರ್ ಬರೇ 4,30,000 ಸರ್. 30,000 ತಂದ್ರು ಸಾಕು, 4 ಲಕ್ಷ ಈಸಿ ಲೋನ್ ಆಗುತ್ತೆ. ಸಿಂಗಲ್ ಓನರು, ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಸರ್ ವೆಹಿಕಲ್ ಅಲ್ಲಿ. ತುಂಬ ಚೆನ್ನಾಗಿದೆ, ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. ವೆಹಿಕಲ್ ತುಂಬ ಚೆನ್ನಾಗಿದೆ ಸರ್. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್ ಬೊಲೆನೋ ಡೀಸೆಲ್ ವೇರಿಯಂಟು, ಅದರಲ್ಲೂ ಆಲ್ಫಾ ಸರ್ ಇದು. ಸೊ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪು, ಪುಷ್ ಬಟನ್ ಸ್ಟಾರ್ಟು, ಟಚ್ ಸ್ಕ್ರೀನ್ ಸಿಸ್ಟಮು, ಕ್ರೋಮ್ ಹ್ಯಾಂಡಲ್, ಆಟೋಮೆಟಿಕ್ ಮಿರರು, ರಿವರ್ಸ್ ಸೆನ್ಸಾರು, ಒಳ್ಳೆ ಲೆದರ್ ಇಂಟೀರಿಯರ್ಸು ಎಲ್ಲ ಇರುವಂಥ ಗಾಡಿ. ಫುಲ್ಲಿ ಟಾಪ್ ಆ್ಯಂಡ್ ಟೋಟಲಿ ಪ್ಯಾಕೇಜ್ ಗಾಡಿ. ಸೊ ಪ್ರೈಸ್ ಬಂದ್ಬಿಟ್ಟು ಇದನ್ನು ಕೂಡ 6,65,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ನಿಂದ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದರೆ ಬರೀ 6.5 ಲಕ್ಷ ಗಾಡಿ ಕೊಡ್ತೀವಿ. 50,000 ತರಲಿ ಸರ್, 6 ಲಕ್ಷ ಈಸಿಯಾಗಿ ಲೋನ್ ಮಾಡ್ಕೊಡ್ತೀವಿ. ಸೊ ಅದೇ ರೀತಿ ನೀವು ನೋಡ್ತಾ ಇರೋದು ಸರ್ ಫಿಯೇಟ್ ಪುಂಟೋ ಸರ್. ಇವತ್ತು ಡೀಸೆಲ್ ಗಾಡಿ ತೊಗೊಬೇಕು, ಒಳ್ಳೆ ಗಾಡಿ ತೊಗೊಬೇಕು, ಒಳ್ಳೆ ಮೈಲೇಜು ಬೇಕು, ನನ್ನ ಹತ್ರ ಕಡಿಮೆ ಬಜೆಟ್ ಇದೆ ಅನ್ನೋರಿಗೆ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತೀನಿ ಸರ್. ಯಾಕೆಂದರೆ ಇವತ್ತು ಎಲ್ಲಿ ಬೇಕಾನ ಚೆಕ್ ಮಾಡಿ ವೀಕ್ಷಕರೇ, 2012 ಮಾಡಲು ಈ ಥರ ನೀಟಾಗಿರೋವಂಥ ಗಾಡಿ ಎಲ್ಲಿ ಚೆಕ್ ಮಾಡಿದ್ರು 3 ಲಕ್ಷ 3.25 ಲಕ್ಷ ಇದೆ. ಒಂದಲ್ಲ, ನಾನು ಜಂಬು ಕೇಳಲ್ಲ, 10 ಕಡೆ ನೀವು ಚೆಕ್ ಮಾಡಿ, 10 ಆ್ಯಪಲ್ಲಿ ಚೆಕ್ ಮಾಡಿ. ನಮ್ಮ ನಂಜುಂಡೇಶ್ವರ ಕಾರ್ಲಿಂಗ್ಸಲ್ಲಿ 2.5 ಲಕ್ಷಕ್ಕೆ ಗಾಡಿ ಕೊಡ್ತಿದ್ದೀವಿ. ಯಾಕೆ ಹೇಳ್ತಾ ಇದ್ದೀನಪ್ಪ ಈ ಮಾತು ಅಂದರೆ, ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದರೆ ಆಫರ್ ಅಂದರೆ ನಂಜುಂಡೇಶ್ವರ ಕಾರ್ಲಿಂಗ್ಸು. ಎಲ್ಲ ಚಾನಲ್ಗಳು ಕೂಡ ನೀವು ನೋಡಿರ್ತೀರಾ ನಮ್ಮ ವಿಡಿಯೋನ. ಸೊ ನಾವು ಕೊಡ್ತಾ ಇರೋದೆಲ್ಲ ಆಫರ್ ರೇಟಲ್ಲಿ, ಒಳ್ಳೆ ಪ್ರೈಸಲ್ಲಿ, ಒಳ್ಳೆ ಗಾಡಿ, ಒರಿಜಿನಲ್ ಗಾಡಿ, ಎಲ್ಲ ಬೆಂಗಳೂರು ಗಾಡಿನೇ ಕೊಡ್ತಾ ಇದೀವಿ. ಯಾವುದು ರೀನಂಬರ್ ಗಾಡಿ ಕೊಡ್ತಾ ಇಲ್ಲ ವೀಕ್ಷಕರೇ. ಬರೀ 2.5 ಲಕ್ಷ ಗಾಡಿ ಕೊಡ್ತಾ ಇದೀವಿ. ಈ ಗಾಡಿ ಕೂಡ 1,80,000 ಲೋನ್ ಮಾಡ್ಕೊಡ್ತೀನಿ. ಒಂದು 70,000 ಡೌನ್ ಪೇಮೆಂಟ್ ತೊಗೊಂಬನ್ನಿ ಸಾಕು. ಮೈಲೇಜ್ ಸರ್ ಇದು ಸರ್ 23ರಿಂದ 25ವರೆಗೂ ಲಾಂಗಲ್ ಮೈಲೇಜ್ ಬರ್ತದೆ. ಸಿಟಿನಲ್ಲಿ 18ರಿಂದ 20 21ವರೆಗೂ ಮೈಲೇಜ್ ಕೊಡ್ತದೆ. ಹೊಸ ಟೈರ್ ಹಾಕಿದ್ದಾರೆ, ವೆಹಿಕಲ್ ಕೂಡ ತುಂಬ ಚೆನ್ನಾಗಿದೆ.